ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ, ಇದು ಬಿಗ್ ಮಾರ್ನಿಂಗ್. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಯಾವುದೇ ಕಾಂಪ್ರಮೈಸ್ ಇಲ್ಲದೆ ರಿಪಬ್ಲಿಕ್ ಕನ್ನಡ 100% ನ್ಯೂಸ್ ಕೊಡುತ್ತೆ. ಅದೇ ರೀತಿ ಓರಿಯೆಂಟ್ ಬೆಲ್ಟ್ ಆಯಿಲ್ಸ್ ಕೂಡ 100% ಬಲಿಷ್ಠವಾಗಿದೆ. ನವ ಭಾರತಕ್ಕಾಗಿ ಹೊಸ ಆಯ್ಕೆ ಮುಖ್ಯ. ಈಗ ಹೆಡ್ಲೈನ್ಸ್. ಪ್ಯಾಸೆಂಜರ್ ಟ್ರಾವೆಲ್ಸ್ಗಳಾಗಿವೆ ಗೂಡ್ಸ್ ವಾಹನ. ಖಾಸಗಿ ಬಸ್ಗಳಲ್ಲಿ ಪ್ರಯಾಣಿಕರಿಗಂತ ಹೆಚ್ಚು ಲಗೇಜ್. ಕಣ್ಣಿದ್ದು ಕುರುಡಾದ್ರ ಆರ್ಟಿಒ ಅಧಿಕಾರಿಗಳು. ಪ್ರಯಾಣಿಕರ ಜೀವದೊಟ್ಟಿಗೆ ಚಾಲಕರ ಚೆಲ್ಲಾಟ. ಬೆಂಗಳೂರಲ್ಲಿ ಇವಿ ಬಸ್ಗಳ ವೇಗಕ್ಕಿಲ್ಲದಾಗಿದೆ ಕಡಿವಾಣ. ಗುತ್ತಿಗೆ ಸಿಬ್ಬಂದಿ ಕೈಬಿಡಲು ಸರ್ಕಾರದ ಚಿಂತನೆ. ನವೆಂಬರ್ ಕ್ರಾಂತಿ ನಡುವೆ ಮತ್ತೊಂದು ಸಂಚಲನ. ಡಿನ್ನರ್ ಮೀಟಿಂಗ್ ಬಳಿಕ ಲಂಚ್ ಮೀಟಿಂಗ್ ಕರೆದ ಸಿಎಂ. ಸಂತೋಷಕೂಟಕ್ಕೆ ಹಿರಿಯ ಶಾಸಕರಿಗೆ ಅಧಿಕೃತ ಆಹ್ವಾನ. ಧರ್ಮಸ್ಥಳದಲ್ಲಿ ಬುರುಡೆ ಷಡ್ಯಂತ್ರ ತನಿಖೆ ಚುರುಕು. ಮಹೇಶ್ ಶೆಟ್ಟಿ ತಿಮ್ರೋಡಿ ಗ್ಯಾಂಗ್ಗೆ ಎಸ್ಐಟಿ ನೋಟಿಸ್. ವಿಚಾರಣೆಗೆ ಹಾಜರಾಗದಿದ್ರೆ ಬಂಧನದ ಎಚ್ಚರಿಕೆ. ವೀಕ್ಷಕರೇ, ಕರ್ನೂಲು ಬಸ್ ಭಸ್ಮ ಪ್ರಕರಣದ ಬೆನ್ನಲ್ಲೇ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡಿದೆ. ಇದು ನಮ್ಮ ಸಾಮಾಜಿಕ ಜವಾಬ್ದಾರಿ. ಖಾಸಗಿ ಬಸ್ಗಳ ರಿಯಾಲಿಟಿ ಚೆಕ್ ಇಳಿದಿದೆ ನಿಮ್ಮ ರಿಪಬ್ಲಿಕ್ ಕನ್ನಡ. ನಮ್ಮಲ್ಲಿ ಏನೇನು ಪರಿಸ್ಥಿತಿ ಇದೆ, ಬಸ್ಗಳ ಪರಿಸ್ಥಿತಿ ಇದೆ, ರಾಜ್ಯದ ಖಾಸಗಿ ಬಸ್ಗಳಲ್ಲಿ ಸುರಕ್ಷತೆ ಎಷ್ಟರ ಮಟ್ಟಿಗೆ ಇದೆ ಅನ್ನುವಂಥ ರಿಯಾಲಿಟಿ ಚೆಕ್ ಅನ್ನ, ಜನರ ಜೀವವನ್ನ, ಅದರ ಜವಾಬ್ದಾರಿಯನ್ನ ಗುರಿಯಾಗಿಸಿಕೊಂಡು ರಿಪಬ್ಲಿಕ್ ಕನ್ನಡ ಇಂಥದ್ದೊಂದು ರಿಯಾಲಿಟಿ ಚೆಕ್ ಅನ್ನ ಮಾಡಿದೆ. ಕರ್ನೂಲ್ನಲ್ಲಿ ಯಾವ ರೀತಿಯಾಗಿ ಬಸ್ ಬಾಗಿಲು ಓಪನ್ ಮಾಡೋಕ್ಕಾಗದೆ ಸಾಕಷ್ಟು ಮಂದಿ ಭಸ್ಮವಾಗಿ ಹೋದ್ರು, ಸಜೀವ ದಹನವಾಗಿ ಹೋದ್ರು ಪ್ರಯಾಣಿಕರು. ಆ ಒಂದು ಬಸ್ ದುರಂತದ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಖಾಸಗಿ ಬಸ್ಗಳ ಪರಿಸ್ಥಿತಿ ಏನಿದೆ ಅನ್ನುವಂಥ ಒಂದು ರಿಯಾಲಿಟಿ ಚೆಕ್ ಅನ್ನ ರಿಪಬ್ಲಿಕ್ ಕನ್ನಡ ಮಾಡಿದೆ. ಖಾಸಗಿ ಬಸ್ ಹತ್ತೋ ಮುನ್ನ ಎಚ್ಚರ. ರಾತ್ರಿ ವೇಳೆ ನೀವು ಪ್ರಯಾಣ ಮಾಡೋ ನಿಮ್ಮ ಬಸ್ ಹೇಗಿರುತ್ತೆ ಗೊತ್ತಾ? ಖಾಸಗಿ ಬಸ್ಗಳ ಬಗ್ಗೆ ಬೆಚ್ಚಿ ಬೀಳಿಸುವ ವಿವರಗಳು ಸಿಗ್ತಾ ಇದ್ದಾವೆ. ವೀಕ್ಷಕರೇ, ಇದು ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಚೆಕ್. ಖಾಸಗಿ ಬಸ್ಗಳ ಬೆಡ್ ಹೇಗಿದೆ, ಸುರಕ್ಷತಾ ಕ್ರಮಗಳು ಹೇಗಿದ್ದಾವೆ, ಕರ್ನೂಲ್ನಲ್ಲಿ ಯಾವ ರೀತಿ ಬಸ್ ಭಸ್ಮವಾಗಿರುವಂತಹ ಪ್ರಕರಣ ನಡೀತು, ಅನಂತರದಲ್ಲಿ ರಿಯಾಲಿಟಿ ಚೆಕ್ ಮಾಡಿದೆ ರಿಪಬ್ಲಿಕ್ ಕನ್ನಡ. ರಾಜ್ಯದ ಖಾಸಗಿ ಬಸ್ಗಳಲ್ಲಿ ಸುರಕ್ಷತೆ ಹೇಗಿದೆ, ಏನೆಲ್ಲ ಕ್ರಮಗಳಿದ್ದಾವೆ, ಏನೆಲ್ಲ ಇಲ್ಲ. ರಾತ್ರಿ ಪ್ರಯಾಣ ಮಾಡುವ ಜನರೇ ಹುಷಾರ್, ಹಗಲೊತ್ತು ಹೇಗೋ ಆಗೋಗುತ್ತೆ. ಇನ್ನು ಮೊನ್ನೆ ಆ ಬಸ್ ಪ್ರಕರಣ ಆದ ತಕ್ಷಣ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ನವರು ಸುಮ್ಮನೆ ನಂಬಿಕೆ ವಾಸ್ತೆ ಒಂದು 25 ಬಸ್ನ ಆ ಕಡೆ ಈ ಕಡೆ ನೋಡಿ ಚೆಕ್ ಮಾಡಿ ಬಿಟ್ರು. ಅಷ್ಟಕ್ಕೆ ಸಾಲಲ್ಲ ಸ್ವಾಮಿ, ಸಾರಿಗೆ ಸಚಿವರು ಈ ಸ್ಟೋರಿನ ನೋಡಲೇಬೇಕು. ದೂರ ದೂರಿಗೆ ಸಾಗುವ ಖಾಸಗಿ ಬಸ್ಗಳ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ನಾವು ಹೇಳ್ತಾ ಇದ್ದೀವಿ. ರಿಯಾಲಿಟಿ ಚೆಕ್, ನಿಜವಾದ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ಆರ್ಟಿಒ ಅಧಿಕಾರಿಗಳು ತಕ್ಷಣ ಎಚ್ಚೆತ್ತುಕೊಳ್ಳಬೇಕು. ಸಣ್ಣ ನಿರ್ಲಕ್ಷ್ಯವೂ ಕೂಡ ಭಾರಿ ಅಪಾಯವನ್ನ ತಂದೊಡ್ಡಬಹುದು. ಯಾಕೆ ಹೀಗೆ ಹೇಳ್ತಾ ಇದ್ದೀವಿ? ರಿಪಬ್ಲಿಕ್ ಕನ್ನಡ ಮೆಗಾ ರಿಯಾಲಿಟಿ ಚೆಕ್ ನಲ್ಲಿ ಕಂಡು ಬಂದ ಅಂಶಗಳು ನಿಮ್ಮನ್ನ ಬೆಚ್ಚಿ ಬೀಳಿಸುತ್ತೆ. ತಾಂತ್ರಿಕವಾಗಿ ಎಷ್ಟರ ಮಟ್ಟಿಗೆ ಸುರಕ್ಷಿತವಾಗಿದ್ದಾವೆ ಈ ಬಸ್ಗಳು, ಯಾವೆಲ್ಲ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಇದೆಯೋ ಅದನ್ನ ಫಾಲೋ ಮಾಡಲಾಗ್ತಾ ಇದೆಯಾ, ಈ ಬಸ್ಗಳನ್ನ ಯಾವ ರೀತಿಯಾಗಿ ತಯಾರು ಮಾಡಲಾಗಿದೆ, ಇದಕ್ಕೆ ಬಳಸಿರುವಂತಹ ಮೆಟೀರಿಯಲ್ ಏನು, ಎಮರ್ಜೆನ್ಸಿ ಬಂದ್ರೆ ಏನಾಗುತ್ತೆ, ಬಾಗಿಲು ಓಪನ್ ಆಗತ್ತಾ, ಸುರಕ್ಷತಾ ಕ್ರಮಗಳು ಎಷ್ಟರ ಮಟ್ಟಿಗೆ ಬಿಗಿಯಾಗಿವೆ, ಭದ್ರವಾಗಿವೆ. ಒಂದು ಸಣ್ಣ ನಿರ್ಲಕ್ಷ್ಯವೂ ಕೂಡ ಎಷ್ಟು ದೊಡ್ಡ ಅಪಾಯವನ್ನ ತರಬಹುದು. ಆ ಎಲ್ಲ ಡೀಟೇಲ್ಸ್ ನಿಮಗೆ ನಮ್ಮ ರಿಯಾಲಿಟಿ ಚೆಕ್ ನಲ್ಲಿ ತಿಳಿಯುತ್ತೆ.
ಹೇಗಿದೆ ಹಾಗಾದ್ರೆ ರಾಜ್ಯದಲ್ಲಿ ಖಾಸಗಿ ಬಸ್ಗಳ ಪರಿಸ್ಥಿತಿ? ಏನು ಸುರಕ್ಷತಾ ಸ್ಟ್ಯಾಂಡರ್ಡ್ಸ್ ಇದೆ, ಆ ಸ್ಟ್ಯಾಂಡರ್ಡ್ಸ್ಗೆ ತಕ್ಕನಾಗಿ ಖಾಸಗಿ ಬಸ್ಗಳು ಇದ್ದಾವ ನಮ್ಮ ಕರ್ನಾಟಕ ರಾಜ್ಯದಲ್ಲಿ? ಗ್ರೌಂಡ್ ರಿಯಾಲಿಟಿ ಏನಿದೆ? RTO ಅಧಿಕಾರಿಗಳು ತಕ್ಷಣವೇ ಎಚ್ಚೆತ್ತುಕೊಳ್ಬೇಕು. ಅವ್ರು ಅಂದ್ಕೊಂಡಷ್ಟು ಸುರಕ್ಷಿತವಾಗಿ ಇಲ್ಲ ಅನ್ನೋದನ್ನ ನಮ್ಮ ರಿಯಾಲಿಟಿ ಚೆಕ್ ಹೇಳ್ತಾ ಇದೆ. ಕರ್ನೂಲು ಬಸ್ ದುರಂತವನ್ನ ನೋಡಿದ ಮೇಲೂ ಇನ್ನೂ ಕೂಡ ಜನಗಳ ಜೀವಕ್ಕೆ ಬೆಲೆ ಇಲ್ಲ ಅಂತ ಆದ್ರೆ ಖಂಡಿತವಾಗ್ಲೂ ಅತ್ಯಂತ ವಿಷಾದನೀಯ. ತತ್ಕ್ಷಣದಲ್ಲಿ ಸಾರಿಗೆ ಇಲಾಖೆ ಎಚ್ಚೆತ್ತುಕೊಳ್ಬೇಕಾಗಿರುವಂತಹ ತುರ್ತು ಸ್ಥಿತಿ ಇದೆ. ನೋಡಿ, ಕರ್ನೂಲಲ್ಲಿ ಏನೇನಾಯ್ತು ಆ ಬಸ್ ದುರಂತದಲ್ಲಿ. ಏನೇನಾಯ್ತು ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಅಲ್ಲಿ ತಕ್ಷಣ ಡೋರ್ ಓಪನ್ ಆಗಲಿಲ್ಲ, ಮೇನ್ ಡೋರೇ ಓಪನ್ ಆಗಲಿಲ್ಲ. ಆಮೇಲೆ ಪ್ರಯಾಣಿಕರಿಗಿಂತ ಹೆಚ್ಚುವರಿಯಾಗಿ ಲಗೇಜ್ಗಳು, ಪಾರ್ಸಲ್ಗಳು, ಬ್ಯಾಟ್ರಿಗಳನ್ನ ಪಾರ್ಸಲ್ ಮಾಡಿ ಕಳಿಸ್ತಾ ಇದ್ರು ಬೆಂಗಳೂರಿಗೆ. ಆ ಬ್ಯಾಟ್ರಿಗಳು ಬ್ಲಾಸ್ಟ್ ಆದವು ಅಲ್ಲಿ. ಸೊ ಟೆಕ್ನಿಕಲಿ ನಾವು ಪ್ರಯಾಣ ಮಾಡುವ ಆ ಬಸ್ನಲ್ಲಿ ಏನೆಲ್ಲ ಆಗ್ತಾ ಇರುತ್ತೆ, ಸುಮ್ಮನೆ ನಾವು ಮಾತ್ರ ಭಾರಿ ಸುರಕ್ಷಿತವಾಗಿ ಇದ್ದೀವಿ ಅಂತ ಅಂದ್ಕೊಳ್ಬಹುದಾ? RTO ಕರ್ನಾಟಕದಲ್ಲಿ ನಿಜಕ್ಕೂ ಎಚ್ಚೆತ್ತುಕೊಂಡಿದೆಯಾ? ಈ ಕರ್ನೂಲು ಬಸ್ ದುರಂತದ ಬಳಿಕ RTO ಎಚ್ಚೆತ್ತುಕೊಂಡಿರೋದು ಹೌದಾ? ಅಡ್ಜಸ್ಟ್ಮೆಂಟ್ ಸಾಕು, ಪ್ರಯಾಣಿಕರಿಗೆ ಸುರಕ್ಷತೆ ಬೇಕು. ಎಷ್ಟೇ ಅಡ್ಜಸ್ಟ್ ಮಾಡಿದ್ರು ಹೋದ ಜೀವಗಳು ವಾಪಸ್ ಬರೋದಿಲ್ಲ. ಪ್ರಯಾಣಿಕರಿಗೆ ಸುರಕ್ಷತೆಯೇ ಅತ್ಯಂತ ಮುಖ್ಯ. ಹಣದಾಸಿಗೆ ಖಾಸಗಿ ಬಸ್ ಆಪರೇಟರ್ಗಳು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ಬಿಡ್ತಾರಾ? RTO ಇಲಾಖೆ ಸ್ವಲ್ಪ ಇನ್ನೂ ಕೂಡ ಗಮನ ಕೊಟ್ಟು ಈ ಬಗ್ಗೆ ಇನ್ನೂ ಹೆಚ್ಚಿನ ಬಿಗಿ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಅನ್ಸುತ್ತೆ. ಸುರಕ್ಷತೆ ಬೇಕು ಅನ್ನೋದು ಪ್ರಯಾಣಿಕರ ಡಿಮಾಂಡ್. ಪ್ರಯಾಣಿಕರ ಜೀವದ ಜೊತೆ ಖಾಸಗಿ ಬಸ್ಗಳು ಚೆಲ್ಲಾಟವಾಡ್ತಾ ಇದೆಯಾ? ಖಾಸಗಿ ಬಸ್ ಮಾಲೀಕರು ಹಣದಾಸೆಗೆ ನಿಯಮಗಳನ್ನ ಗಾಳಿಗೆ ತೂರ್ತಾ ಇದ್ದಾರಾ? ಖಾಸಗಿ ಬಸ್ ಆಪರೇಟರ್ಗಳು ನಿಯಮಗಳನ್ನ ಗಾಳಿಗೆ ತೂರ್ತಾ ಇದ್ದಾರಾ? ರಾತ್ರಿ ಹೊತ್ತು ಏನು ಗೊತ್ತಾಗಲ್ಲ, ಸುಮ್ಮನೆ ಹತ್ತಿ ಮಲ್ಕೊಂಡ್ಬಿಟ್ರೆ ಆಯ್ತು. ಪಾಪ ಪ್ರಯಾಣಿಕರು ಸುಸ್ತಾಗಿರ್ತಾರೆ, ಒಂದ್ ಕಡೆ ಮತ್ತೊಂದ್ ಕಡೆ ಟ್ರಾವೆಲ್ ಮಾಡ್ಬೇಕಾಗಿರುತ್ತೆ, ಅವ್ರ ಟೆನ್ಷನಲ್ಲಿ ಅವ್ರು ಇರ್ತಾರೆ. ಸುರಕ್ಷತೆಯನ್ನ ಕಾಪಾಡೋದಕ್ಕೆ ಸರ್ಕಾರ ನಮ್ಮ ಸುರಕ್ಷತೆಯನ್ನ ಕಾಪಾಡುತ್ತೆ, ಅಥವಾ ಬಸ್ನವ್ರಿಗೆ ಇಷ್ಟೊಂದು ದುಡ್ಡು ಪೇ ಮಾಡಿದೀವಿ ನಾವು, 2,000 3,000 ರೂಪಾಯಿ ಕೊಟ್ಟು ಟಿಕೆಟ್ ತಗೊಂಡು ಬಸ್ ಹತ್ತಿದೀವಿ, ಅಷ್ಟು ಸುರಕ್ಷತೆ ಇರಲ್ವಾ? ಸಾರಿಗೆ ಇಲಾಖೆ ಎಲ್ಲ ಚೆಕ್ ಮಾಡಿರುತ್ತೆ ಅಂತ ನಂಬ್ಕೊಂಡು ಜನ ಪಾಪ ಬಸ್ ಹತ್ತುತ್ತಾರೆ. ಆದರೆ ಸತ್ಯ ಏನು, ರಿಯಾಲಿಟಿ ಏನು ಅಂತ ನೋಡಿದ್ರೆ ಸಾಕಷ್ಟು ಅಡ್ಜಸ್ಟ್ಮೆಂಟ್ಗಳು ನಡೀತಾ ಇದ್ದಾವೆ. ಸುರಕ್ಷತೆಯ ಜೊತೆಗೆ ಚೆಲ್ಲಾಟ ಆಡಲಾಗ್ತಾ ಇದೆ, ಜನಗಳ ಜೀವದ ಜೊತೆಗೆ ಚೆಲ್ಲಾಟ ಆಡಲಾಗ್ತಾ ಇದೆ. ಹಣದಾಸಿಗೆ ಖಾಸಗಿ ಬಸ್ಗಳು ನಿಯಮಗಳನ್ನ ಗಾಳಿಗೆ ತೂರಿದ್ದಾವೆ. ಕರ್ನೂಲು ಬಸ್ ದುರಂತ ಆದ ಮೇಲೂ ಇನ್ನೂ ಎಚ್ಚೆತ್ತುಕೊಳ್ಳದಿದ್ರೆ ನಿಜಕ್ಕೂ ನಿರ್ಲಕ್ಷ್ಯದ ಪರಮಾವಧಿ ಆಗ್ಬಿಡತ್ತೆ. ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದು ಸಾಕು. ಯಾವತ್ತು ನಮ್ಮಲ್ಲೂ ಕೂಡ ಅಂಥದ್ದೇ ದುರಂತ ಸಂಭವಿಸುತ್ತೋ ಗೊತ್ತಿಲ್ಲ. ಅಲ್ಲಿ ಹೋದವರು ಕೂಡ ನಮ್ಮ ಬೆಂಗಳೂರಿನವರೇ ಅನೇಕರು. ನಾನ್ನೂರು ಕಿಲೋಮೀಟ್ರು, 500 ಕಿಲೋಮೀಟ್ರು ಓವರ್ ನೈಟ್ ಡ್ರೈವ್ ಮಾಡ್ಕೊಂಡು ಹೋಗ್ತಾರಲ್ಲ, ಘಾಟ್ ಸೆಕ್ಷನ್ಗಳು, ಮತ್ತೊಂದು ಟ್ರಾಫಿಕ್ಕು, ಪ್ರತಿಯೊಂದರಲ್ಲೂ ಕೂಡ ಆ ಬಸ್ಗಳು ಯಾವ ಮಟೀರಿಯಲಿಂದ ತಯಾರಾಗಿರುತ್ತೆ, ಅವುಗಳು ತಯಾರಾಗಿರಬೇಕಾದ ಗುಣಮಟ್ಟ ಏನು, ಅವು ಒರಿಜಿನಲಿ ಸ್ಲೀಪರ್ ಬಸ್ಗಳೇನಾ ಅಥವಾ ಬೇರೆ ಯಾವುದೋ ಬಸ್ಗಳನ್ನ ತಗೊಂಡು ಸ್ಲೀಪರ್ ಬಸ್ ಆಗಿ ಮಾಡಿಫೈ ಮಾಡಲಾಗಿರತ್ತಾ, ಆ ವಸ್ತು ಯಾವ ಮಟೀರಿಯಲ್ ಬಳಕೆ ಮಾಡಲಾಗಿರುತ್ತಲ್ಲ, ಆ ಸೀಟ್ ಅಥವಾ ಇರ್ಬೋದು, ಆ ಒಳಗಿನ ಬಸ್ಸಿನ ಎಲ್ಲ ಒಂದು ಉಪಕರಣಗಳನ್ನು ತಯಾರು ಮಾಡೋದಕ್ಕೆ ಆ ಮಟೀರಿಯಲ್ ಏನು, ಆ ಬಸ್ಗಳ ಗುಣಮಟ್ಟ ಏನು, ಬಸ್ಗಳು ಓಡ್ತಾ ಇದ್ರೆ ಅಷ್ಟು ಸ್ಪೀಡಲ್ಲಿ ಅದನ್ನು ಬಸ್ಸನ್ನ ಮೂವ್ ಮಾಡೋದಕ್ಕೆ ಅಷ್ಟು ಸ್ಟ್ರೆಂತ್ ಇರುತ್ತಾ ಆ ಬಸ್ಗೆ, ಅಷ್ಟು ಕೆಪಾಸಿಟಿ ಇರುತ್ತಾ, ಅಷ್ಟು ಡ್ಯೂರಬಿಲಿಟಿ ಇರುತ್ತಾ ಆ ಬಸ್ಗೆ, ಯಾವ ಒಂದು ಮಟೀರಿಯಲ್ಲಿಂದ ಬೇಗ ಬೆಂಕಿ ಹೊತ್ಕೊಳ್ಳೋ ಅಂತಹ ವಸ್ತುಗಳ ಬಳಕೆ. ಈಗ ನೋಡಿ, ಸಾಮಾನ್ಯವಾಗಿ ಬಸ್ಗಳು ಮೂವ್ಮೆಂಟಲ್ಲಿ ಆ ಒಂದು ಮಟೀರಿಯಲ್ ಏನು ಬಳಕೆ ಮಾಡ್ತಾರಲ್ಲ, ಬಹಳ ಉತ್ತಮ ಗುಣಮಟ್ಟದ ಮಟೀರಿಯಲ್ ಬಳಕೆ ಮಾಡಬೇಕು ಅನ್ನೋದು ಇರ್ತಕ್ಕಂಥ ಒಂದು ಸ್ಟ್ಯಾಂಡರ್ಡ್. ಆದರೆ ಇಲ್ಲಿ ಪ್ಲೈವುಡ್ ಎಲ್ಲ ಬಳಕೆ ಮಾಡಿದ್ದಾರೆ. ಬಸ್ಗಳಲ್ಲಿ ಚೂರು ಕಿಡಿತಾಗೋದ್ರೂ ಬೆಂಕಿ ಹೊತ್ಕೊಳ್ಳೋದಕ್ಕೆ ಕಾರಣ ಏನು ಹಾಗಾದರೆ? ಗೂಡ್ಸ್ ವಾಹನಗಳಂತೆ ಕಾಣುವ ಖಾಸಗಿ ಬಸ್ಗಳು, ಅವುಗಳನ್ನ ತಗೊಂಡು ಇವರು ಮಾಡಿಫೈ ಮಾಡಿದ್ದಾರಾ? ಫ್ರಿಜ್ಜು, ವಾಷಿಂಗ್ ಮಷೀನು, ರಟಿನ್ ಬಾಕ್ಸು, ಸ್ಪಾಂಜ್ ರೋಲು, ಕಟ್ಟಿಗೆ ಉಪಕರಣಗಳು, ಬುಟ್ಟಿಗಳು ಇಂಥವೆಲ್ಲ ಅದರಲ್ಲಿ ಸಾಗಣೆ ಮಾಡ್ತಾರೆ. ಆ ಕೆಳಗಡೆ ಲಗೇಜ್ ತುಂಬ್ತೀವಿ ಅಂತ ಒಂದು ರಾಶಿ ಜಾಗ ಇರುತ್ತಲ್ಲ, ಅಲ್ಲಿ ಫುಲ್ ಏನು ಬೇಕಾದ್ರೂ ತುಂಬ್ತಾರೆ. ಅಲ್ಲಿ ಏನು ತುಂಬಿರ್ತಾರೆ ಅನ್ನೋದೇ ನಮಗೆ ಗೊತ್ತಾಗಲ್ಲ. ಸೊ ಅಲ್ಲಿ ಈ ಥರದ್ದು ಏನು ಬೆತ್ತದ ಬುಟ್ಟಿಗಳು, ಬಿದಿರಿನ ಬುಟ್ಟಿಗಳು, ಅಥವಾ ಬೇರೆ ಬೇರೆ ಈ
ಬೆಂಕಿ ತಗುಲುವಂತಹ ಉಪಕರಣಗಳು, ಎಲೆಕ್ಟ್ರಿಕ್ ಉಪಕರಣಗಳು, ಎಲೆಕ್ಟ್ರಾನಿಕ್ ಉಪಕರಣ. ಈಗ ನೋಡಿ, ನೀವು ಫ್ಲೈಟಲ್ಲಿ ಹೋಗೋದಾದರೆ ಅಲ್ಲಿ ಚೆಕ್ ಇನ್ ಇರುತ್ತೆ. ಲಗೇಜ್ ಚೆಕ್ ಇನ್ ಮಾಡುವಾಗ ನಿಮಗೆ ಸೆಕ್ಯೂರಿಟಿ ಇರುತ್ತೆ. ಅಲ್ಲಿ ಯಾವುದೇ ಥರ ಬೆಂಕಿ ಹೊತ್ಕೊಳ್ಳುವಂಥ ಉಪಕರಣಗಳನ್ನು ಉಪಯೋಗಿಸೋ ಹಾಗಿಲ್ಲ, ಅಥವಾ ಚಾರ್ಜರು ಮುಂತಾದಂಥ ಉಪಕರಣಗಳನ್ನು ಚೆಕ್ ಇನ್ನಿಗೆ ತೊಗೊಂಡೋಗೋಂಗಿಲ್ಲ. ಹೀಗೆ ಬೇರೆ ಬೇರೆ ನಿಯಮಗಳಿರುತ್ತೆ. ಅಥವಾ ಲೈಟರ್ ಇರ್ಬೋದು, ಆ ಥರದ್ದು, ಆಮೇಲೆ ಐರನ್ ಬಾಕ್ಸ್, ಇಂಥದ್ದು ಯಾವುದು ತೊಗೊಳಂಗಿಲ್ಲ. ಇಲ್ಲಿ ಬಸ್ಗಳಿಗೆ ಅಂಥ ನಿಯಮನೇ ಇಲ್ಲ. ಏನು ಬೇಕಾದರೂ ತುಂಬೋದು. ಆ ಲಗೇಜ್ ಬಾಕ್ಸ್ ಒಳಗಡೆ ಏನು ಬೇಕಾದರೂ ತುಂಬಬಹುದು. ಅಲ್ಲೇ ಚಕ್ರ ಇರುತ್ತೆ, ಅಲ್ಲೇ ಮುಂದ್ಗಡೆ ಎಂಜಿನ್ ಇರುತ್ತೆ. ಅದು ಸ್ಪೀಡಾಗಿ ಹೋಗುವಾಗ ಯಾವ ಹಂತದಲ್ಲಿ ಬೇಕಾದರೂ ಬೆಂಕಿ ತಗಲಬಹುದು. ಎಲ್ಲ ಕಂಪನಿಗಳು ಅಂತ ಹೇಳ್ತಾ ಇಲ್ಲ, ಆದರೆ ಅನೇಕ ಕಂಪನಿಗಳಲ್ಲಿ, ಬಸ್ ಕಂಪನಿಗಳಲ್ಲಿ, ಖಾಸಗಿ ಬಸ್ಗಳಲ್ಲಿ ಏನಿದೆ ಪರಿಸ್ಥಿತಿ, ಆ ದೃಶ್ಯ ಏನಿದೆ, ಆ ಬಸ್ಗಳು, ನಾವು ರಾತ್ರಿ ಬಸ್ ಹತ್ತಿ ಹೋಗಿ ಸುಮ್ಮನೆ ಏನೋ ಒಂದು ಸಾಕಪ್ಪ ಅಂತ ಸ್ಲೀಪರ್ ಆದರೆ ಸ್ಲೀಪರು, ಸೀಟರ್ ಆದರೆ ಸೀಟರು ಕೂತ್ಕೊಂಡು ಮಲ್ಕೊಂಡು ಹೇಗೋ ಹೋಗ್ಬಿಡ್ತೀವಿ. ಆದರೆ ಆ್ಯಕ್ಚುಲಿ ಆ ಸೀಟ್ ಹೇಗಿರುತ್ತೆ, ಆ್ಯಕ್ಚುಲಿ ಆ ಬಸ್ಗಳು ಹೇಗಿದ್ದಾವೆ, ಆ್ಯಕ್ಚುಲಿ ಆ ಬಸ್ಗಳ ಗುಣಮಟ್ಟ ಎಷ್ಟರ ಮಟ್ಟಿಗೆ ಇದೆ, ಅತ್ಯಂತ ಸುರಕ್ಷತಾ ಕ್ರಮಗಳನ್ನು ಆ ಬಸ್ಗಳು ಫಾಲೋ ಮಾಡ್ತಾ ಇದ್ದಾವ ಅಥವಾ ಅತ್ಯಂತ ಅಪಾಯಕಾರಿ ಮಟ್ಟದಲ್ಲಿದೆಯಾ, ಆ ಬಸ್ನ ಪರಿಸ್ಥಿತಿ ಏನಿದೆ. ರಿಪಬ್ಲಿಕ್ ಕನ್ನಡ ಆ ದೃಶ್ಯಗಳನ್ನು ನಿಮಗೋಸ್ಕರ ತರ್ತಾ ಇದೆ. ಆ ಖಾಸಗಿ ಬಸ್ಗಳ ಗುಣಮಟ್ಟದ ಪರಿಶೀಲನೆಯನ್ನ ರಿಪಬ್ಲಿಕ್ ಕನ್ನಡ ಮಾಡಿದೆ. ಹೇಗಿರುತ್ತೆ ಆ ಬಸ್ಗಳು, ಏನು ಮಟೀರಿಯಲ್ಲು ಅಂತಾನೆ ಗೊತ್ತಾಗಲ್ಲ. ಅದು ಅವ್ರು ಬಳಕೆ ಮಾಡಿರೋ ಮಟೀರಿಯಲ್ಗಳು ಈ ಬೆಂಕಿ ಹೊತ್ಕೊಳ್ದೇ ಇರೋವಂಥ, ಅಥವಾ ಹೊರಗಡೆಯಿಂದ ಇರ್ಬೋದು, ಒಳಗಡೆಯಿಂದ ಇರ್ಬೋದು, ಎಷ್ಟರ ಮಟ್ಟಿಗೆ ಸೇಫ್ ಅವು ಅನ್ನೋವಂಥದ್ದು ಗ್ಯಾರಂಟಿ ಇಲ್ಲ. ಅಲ್ಲಿ ಪರಿಶೀಲನೆ ಇಲ್ಲ, ಅದಕ್ಕೊಂದು ಸ್ಟ್ಯಾಂಡರ್ಡ್ಸೇ ಇಲ್ಲ. ಅದಕ್ಕೆ ಯಾವುದಂದ್ರೆ ಅದು ಹೆಂಗಂದ್ರೆ ಹಂಗೆ ಅನ್ನೋ ಥರ ಪರಿಸ್ಥಿತಿ ಇದೆ. ಆಮೇಲೆ ಸ್ಪೀಡು ಅಷ್ಟೇ, ಇವ್ರ ಸ್ಪೀಡ್ ಲಿಮಿಟಿಗೆ ಲೆಕ್ಕನೇ ಇಲ್ಲ, ಹೆಂಗೆ ಬೇಕಾದ್ರೂ ಹೋಗ್ಬೋದು. ಸರಿಯಾದ ಸಮಯಕ್ಕೆ ಹೊರಡಲ್ಲ, ಲೇಟಾಗಿ ಹೊರಡ್ಕೋತಾರೆ. ಆಮೇಲೆ ಯಾವುದೋ ಲಗೇಜ್ ಹಾಕೋದು, ಲಗೇಜ್ ತುಂಬಿಸೋದಕ್ಕೆ ಟೈಮ್ ಡಿಲೇ ಮಾಡ್ಕೋತಾರೆ, ಲೇಟಾಗಿ ಹೊರಟ್ಬಿಟ್ಟು ಎರ್ರಾಬರಿ ಚುಚ್ತಾರೆ. ಆಮೇಲೆ ನೋಡಿ ಕ್ವಾಲಿಟಿ, ಆ ಪ್ಲೈವುಡ್ ಥರದ್ದು ಆ ಮಟೀರಿಯಲ್ ನೋಡಿ ತೆಗೆದು ತೋರಿಸ್ತಾ ಇದ್ದಾರೆ. ಬಸ್ ಮಾಡಿರೋ ಮಟೀರಿಯಲ್ ಏನು ಮಟೀರಿಯಲ್ ಅದು ಅಂತ ನೋಡಿ. ಪ್ಲೈವುಡ್, ಇದಕ್ಕೆ ಬೆಂಕಿ ಹೊತ್ಕೊಳ್ದೇ ಇರತ್ತಾ? ಸುಮ್ಮನೆ ಯಾರಾದರೂ ಒಂದು ಸಿಗರೇಟ್ ಸೇದಿ ಎಸೆದ್ರೂ ಇದಕ್ಕೆ ಬೆಂಕಿ ಹೊತ್ಕೊಳುತ್ತೆ. ಆ ಥರ ಇದೆ ಗುಣಮಟ್ಟ. ಈ ಥರ ಇರುತ್ತೆ ಆ ಬಸ್ಗಳ ಒಳಗಡೆ ನೋಡಿ. ಅದು ಹಿಂಗೆ ಕೈಯಲ್ಲಿ ಹಿಂಗಂದ್ರೆ ಎದ್ದು ಬರುತ್ತೆ. ಯಾವ ಗಟ್ಟಿತನವೂ ಇಲ್ಲ ಅದರಲ್ಲಿ, ಆ ಮಟೀರಿಯಲ್ಗಳಲ್ಲಿ. ಹತ್ತಿ ಹೋಗಬಹುದಾದಂಥ ಅನೇಕ ಬಸ್ಗಳು ಇದೇ ರೀತಿಯಲ್ಲಿದ್ದಾವೆ. ಇಂಥ ಬಸ್ಗಳಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಇಂಥವು ನೂರಾರು ಬಸ್ ಇದೆ, ಇನ್ಫ್ಯಾಕ್ಟ್ ಸಾವಿರಾರು ಬಸ್ ಇದ್ರೂ ಆಶ್ಚರ್ಯ ಇಲ್ಲ ರಾಜ್ಯದಾದ್ಯಂತ ಈ ಥರ ಗುಣಮಟ್ಟದ ಬಸ್ಗಳು. ಸುಮ್ಮನೆ ಮುಟ್ಟಿದ್ರೆ ಕೈಯಲ್ಲಿ ಉದುರು ಬರ್ತಾ ಇದ್ದಾವೆ ನೋಡಿ. ಹಿಂದ್ಗಡೆ ಆ ಪೇಂಟಿಂಗ್ ಅಂದರೆ ಬರುತ್ತೆ. ಪೇಂಟ್ ಒಂದೇ ಅಲ್ಲ, ಅದು ಅದರಲ್ಲಿ ಪ್ಲೈವುಡ್ ಮಟೀರಿಯಲ್ ಇದೆ ನೋಡಿ. ಇದಕ್ಕೆ ಬೆಂಕಿ ಹೊತ್ಕೊಳ್ದೇ ಇರುತ್ತಾ? ಜಸ್ಟ್ ಹಿಂಗಂದ್ರೆ ಸಾಕು, ಒಂಚೂರು ಸಣ್ಣ ಕಿಡಿತಾಗಿದ್ರೂ ಸಾಕು, ಕೈಯಲ್ಲಿ ಹಿಂಗಂದ್ರೆ ಮುರಿದು ಬೀಳುತ್ತೆ. ಈ ಥರ ಗುಣಮಟ್ಟ. ಇನ್ನು ಒಳಗಡೆ ಇನ್ಯಾವ್ಯಾವ ಮೆಟಲ್ ಉಪಯೋಗಿಸಿರ್ಬೋದು, ಎಂಥ ಗುಣಮಟ್ಟವನ್ನು ಉಪಯೋಗಿಸಿರ್ಬೋದು, ಈ ಬಸ್ಗಳದ್ದು ಮ್ಯಾನುಫ್ಯಾಕ್ಚರಿಂಗ್ ಏನಿರ್ಬೋದು, ಇದಕ್ಕೆಲ್ಲ ಗುಣಮಟ್ಟನೇ ಇಲ್ಲ, ಸ್ಟ್ಯಾಂಡರ್ಡ್ಸೇ ಇಲ್ಲ ಇದಕ್ಕೆ. ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟು ಖಾಸಗಿಯವರು ಅಂದ ಕೂಡಲೇ ಇದನ್ನೆಲ್ಲ ಚೆಕ್ಕೇ ಮಾಡಲ್ಲ. ಆ ಬಸ್ನ ಮ್ಯಾನುಫ್ಯಾಕ್ಚರಿಂಗ್ ಹೇಗಿದೆ, ಯಾವ ಮಟೀರಿಯಲಿಂದ ಆ ಬಸ್ಸನ್ನು ತಯಾರು ಮಾಡಲಾಗಿದೆ, ಅದು ಸ್ಟ್ಯಾಂಡರ್ಡ್ಸ್ಗೆ ಅನುಗುಣವಾಗಿ ಇದೆಯಾ? ಖಂಡಿತವಾಗ್ಲೂ ಇದಕ್ಕೆ ಯಾವುದೇ ಒಂದು ಪರಿಶೀಲನೆ ಇಲ್ಲದೆ ಇರೋವಂಥದ್ದು, ಇದಕ್ಕೆ ಸ್ಟ್ಯಾಂಡರ್ಡ್ಸ್ ಸೆಟ್ ಆಗಿಲ್ಲದೆ ಇರೋವಂಥದ್ದು ಕ್ಲಿಯರಾಗಿ ಗೊತ್ತಾಗುತ್ತೆ. ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಯಾಕೆ ಇಷ್ಟು ನಿರ್ಲಕ್ಷ್ಯವನ್ನು ತೋರ್ತಾ ಇದೆ ಬಸ್ಗಳ ವಿಚಾರದಲ್ಲಿ? ಇದು ಕರ್ನಾಟಕದ ರಿಯಾಲಿಟಿ ಚೆಕ್ ವೀಕ್ಷಕರೇ. ನಾವು ಸುಮ್ಮನೆ ಅಲ್ಲಿ ದುರಂತ ಆಯಿತು, ಒಂದು ದುರಂತ ಆಯಿತು ಅಂತ ಹೇಳೋದ್ರಲ್ಲಿ ಅರ್ಥನೇ ಇಲ್ಲ. ಆ್ಯಕ್ಚುಲಿ ಎನಿ ಟೈಮ್ ಯಾವುದೇ ಬಸ್ಗಳಲ್ಲಿ ಬೇಕಾದರೂ ಇಂಥ ದುರಂತ ಸಂಭವಿಸಬಹುದಾದ ಪರಿಸ್ಥಿತಿ ಇದೆ. ಸಾರಿಗೆ ಇಲಾಖೆ ತಕ್ಷಣವೇ ಎಚ್ಚೆತ್ಕೊಳ್ಬೇಕಾಗಿದೆ. ಮೊನ್ನೆ ಏನೋ ಒಂದು 20 ಬಸ್ಗಳನ್ನ ಹಿಡಿದ್ವಿ ಅಂತ ಮಾಡಿಬಿಟ್ಟು ಸುಮ್ಮನೆ ನಂಬಿಕೆ ವಾಸ್ತೆ ಕಣ್ಕಟ್ಟು ಮಾಡಿದ್ರಾ ಅನ್ನೋಂಥ ಪ್ರಶ್ನೆ. ಹೀಗೆ ಚೆಕ್ ಮಾಡ್ತಾ ನಮ್ಮ ಕಣ್ಣಿಗೆ ನೂರಾರು ಬಸ್ಗಳು ಸಿಗ್ತಾ ಇದ್ದಾವೆ, ಸಾರಿಗೆ ಇಲಾಖೆಗೆ ಯಾಕೆ ಸಿಗೋದಿಲ್ಲ ಇವು? ಮತ್ತೆ ಊಟ ಸಂಜೆಗೆ ಏನು ಮಾಡ್ಬೇಕು? ಸಂಜೆಗೆ ಊಟ ಏನು ಮಾಡ್ಬೇಕು?
ಸೊ ಇನ್ನು ಲಗೇಜ್ ಹಾಕುವಂಥದ್ದು, ಆ ಬಸ್ ಒಳಗಡೆ ಆ ಲಗೇಜ್ ಹಾಕೋದಕ್ಕೆ ಮಿತಿನೇ ಇಲ್ಲ. ಇಂತಿಷ್ಟು ಕೆಜಿ ಲಿಮಿಟ್ಟು, ಆಮೇಲೆ ಇಂಥ ಉಪಕರಣಗಳನ್ನು ಹಾಕ್ಬೋದು, ಇಂಥ ಉಪಕರಣಗಳನ್ನು ಹಾಕೋ ಹಾಗಿಲ್ಲ, ಈ ಥರ ಯಾವ ಲಿಮಿಟೇಷನ್ಸ್ ಇಲ್ಲ. ಆಮೇಲೆ ಆ ಬಾಕ್ಸ್ ಒಳಗಡೆ ಏನಿದೆ ನೀವು ಗಮನಿಸಿದ್ರೆ ಚೆಕ್ ಮಾಡ್ತಾರ ಅವರು. ನೀವು ಬಾಂಬ್ ತುಂಬಿ ಕಳಿಸಿದ್ರು ಕೂಡ ಅಲ್ಲಿ ಏನು ಚೆಕಿಂಗ್ ಇಲ್ಲ, ಸೆಕ್ಯೂರಿಟಿ ಚೆಕಿಂಗೇ ಇಲ್ಲ ಖಾಸಗಿ ಬಸ್ಗೆ. ಸುಮ್ಮನೆ ಸೀದಾ ತೊಗೊಂಡೋಗಿ ಯಾರು ಬೇಕಾದರೂ ಇದೊಂದು ಲಗೇಜ್ ಇದೆ ತೊಗೊಂಡು ಒಳಗಡೆ ಇಟ್ಬಿಡಿ ಅಂತ ಸೂಟ್ಕೇಸ್ ತುಂಬಿದ್ರಾಯ್ತು, ಅಥವಾ ಯಾವುದೇ ಪ್ಯಾಕ್ಡ್ ಬಾಕ್ಸ್ ಕೊಟ್ಟರೆ ಸೀದಾ ತುಂಬ್ಕೊಂಡು ತೊಗೊಂಡೋಗ್ತಾರೆ ಅವರು. ಏನು ಬೇಕಾದರೂ ಇರ್ಬೋದು, ಅದರಲ್ಲಿ ಸ್ಫೋಟಕ ಇರ್ಬೋದು, ಮತ್ತೊಂದು ಇರ್ಬೋದು, ಏನು ಬೇಕಾದರೂ ಇರ್ಬೋದು. ಆಮೇಲೆ ಯಾವ ಮಟೀರಿಯಲ್ ಅದನ್ನು ಅಷ್ಟು ದೂರ ಟ್ರಾವೆಲ್ ಮಾಡ್ಬೋದಾ ಬೇಡವಾ? ಸೊ ದೃಶ್ಯಗಳು ನೋಡ್ತಾ ಇದ್ದೀವಿ ನೋಡಿ, ಹೇಗೆ ಲಗೇಜನ್ನು ಹೇಗೆ ಹಾಕ್ತಾರೆ ಅಂತ ಕ್ಲಿಯರಾಗಿ. ಅಲ್ಲಿ ಏನು ಯಾವುದೇ ಥರ ಸೆಕ್ಯೂರಿಟಿ ಇಲ್ಲ. ಬಸ್ಗಳಲ್ಲಿ ಸರಕು ಸಾಗಣೆ ಹೇಗಿರುತ್ತೆ ನೋಡಿ, ಗೂಡ್ಸ್ ವಾಹನಗಳಲ್ಲಿ ಸಾಗಣೆ ಮಾಡಬೇಕು ಇವನ್ನೆಲ್ಲವನ್ನು ಕೂಡ. ಗೂಡ್ಸ್ಗೆ ಅಂತ ಸಪ್ರೇಟ್ ವೆಹಿಕಲ್ಸ್ ಇರುತ್ತೆ. ಬಟ್ ಇಲ್ಲಿ ನೋಡಿ ಬಸ್ಗಳಲ್ಲಿ ಫ್ರಿಡ್ಜ್ ಇರ್ಬೋದು, ವಾಷಿಂಗ್ ಮಷೀನು, ಸೈಕಲ್ಲು, ಇವೆಲ್ಲ ಬಸ್ಗಳಲ್ಲಿ ಹಾಕೋಕ್ಕೆ ಅಂತ ಇಟ್ಟಿರೋ ಮೆಟೀರಿಯಲ್ಲು. ಈಗ ಬಸ್ ಬರುತ್ತೆ, ಬಸ್ಸಲ್ಲಿ ಒಳಗಡೆ ಹಾಕಬೇಕು ಅಂತ ನೋಡಿ ಎಷ್ಟು ಭಾರ. ಪ್ರಯಾಣಿಕರ 3 ಪಟ್ಟು ಅವ್ರಿಗೆ ಲಗೇಜು. ಅಕಸ್ಮಾತ್ ಸೀಟ್ ಬುಕ್ ಆಗಿಲ್ಲ ಅಂತಂದ್ರೂ ಅವ್ರಿಗೆ ಅವರು ಲಾಸ್ ರಿಕವರಿ ಮಾಡ್ಕೊಳ್ಳೋದು ಈ ಥರ ಲಗೇಜ್ ಹಾಕ್ಬಿಟ್ಟು. ಆ ಲಗೇಜ್ ಹಾಕ್ತಾರೆ, ಆ ಹಾಕೋದನ್ನು ತಡ್ಕೊಳಕ್ಕೆ ಆಗುತ್ತೆ ಆ ಬಸ್ಗೆ. ಆ ಬಸ್ನ ಮೆಟೀರಿಯಲ್ ಏನಿರುತ್ತೆ, ಮ್ಯಾನುಫ್ಯಾಕ್ಚರಿಂಗ್ ಮೆಟೀರಿಯಲ್ ಏನಿರುತ್ತೆ ಅದ್ರದ್ದು, ಏನು ಗುಣಮಟ್ಟ ಇರುತ್ತೆ ಅದ್ರದ್ದು. ಸೀಟ್ ಕ್ವಾಲಿಟಿ ತೋರಿಸ್ತಾ ಹೋಗ್ತೀವಿ ನೋಡಿ. ಸೀಟ್ ಕ್ವಾಲಿಟಿ ಏನು ಆವ್ರೇಜ್ ನಾವು ಹೇಳ್ತಾ ಇರೋದು. ನಾವು ತೀರಾ ಕಳಪೆ ಬಸ್ ಹತ್ತಿಲ್ಲ ನಾವು ನಿಮಗೆ ತೋರಿಸ್ತಾ ಇರೋದು ಆವ್ರೇಜ್. ಚೆನ್ನಾಗಿದೆ ಅಂತ ಹೇಳುವಂಥ ಬಸ್ ಏನಿದೆಯಲ್ಲ ಅದು ಹೇಗಿದೆ ಅಂತಲೇ ತೋರಿಸ್ತಾ ಇದ್ದೀವಿ. ಆ ಸೀಟ್ ಕ್ವಾಲಿಟಿ ಏನಿರುತ್ತೆ ಅನ್ನೋಂಥದ್ದನ್ನ ತೋರಿಸ್ತಾ ಇದ್ವಿ. ಆ ಮಟೀರಿಯಲ್ ಏನಿರುತ್ತೆ ಅನ್ನೋಂಥದ್ದು ತೋರಿಸ್ತಾ ಇದ್ವಿ. ಸ್ವಚ್ಛತೆ ಗಿಚ್ಚತೆ ಬಿಡಿ, ಅದ್ರ ಬಗ್ಗೆ ನಾವು ಮಾತಾಡ್ತಾನೆ ಇಲ್ಲ. ಆ ಕ್ವಾಲಿಟಿ ಇದೆಯಲ್ಲ, ಇದು ಪ್ಲೈವುಡ್, ಇದು ಎನಿ ಟೈಮ್ ಸುಮ್ಮನೆ ಅಲ್ಲಿ ಸೀಟಲ್ಲಿ ಕೂತ್ಕೊಂಡವರೇ ಒಂದು ಸಿಗರೇಟೋ ಮತ್ತೊಂದು ತಾಕ್ಸಿದ್ರೂ ಬೆಂಕಿ ಹತ್ಕೊಳ್ಳೋ ಅಂಥ ಪರಿಸ್ಥಿತಿ ಇದೆ. ಅಥವಾ ಅದಕ್ಕೆ ಯಾವುದೇ ಭದ್ರತೆ ಇಲ್ಲ, ಯಾವುದೇ ಗ್ಯಾರಂಟಿ ಇಲ್ಲ. ಸುಮ್ಮನೆ ದೇವ್ರ ಮೇಲೆ ಭಾರ ಹಾಕಿ ಜರ್ನಿ ಮಾಡಬೇಕಷ್ಟೇ. ಮರದ ಹಲಿಗೆಗಳನ್ನು ಬಳಕೆ ಮಾಡಲಾಗಿದೆ ಬಸ್ಸಲ್ಲಿ. ಮೆಟಲ್ ಇರಬೇಕದು ಆ್ಯಕ್ಚುಲಿ, ಬಟ್ ಮರದ ಹಲಗೆಗಳನ್ನು ಬಳಕೆ ಮಾಡಲಾಗಿದೆ. ಸೊ ಯಾವ ಮಟೀರಿಯಲ್ ಯೂಸ್ ಮಾಡಬೇಕು? ಮರದ ಹಲಗೆಗಳನ್ನು ಈ ರೀತಿ ಬಳಕೆ ಮಾಡ್ಬೋದಾ? ಪ್ಲೈವುಡ್ ಮರನೂ ಅಲ್ಲ, ಅದು ಒಳ್ಳೆ ಕ್ವಾಲಿಟಿ ಮರನೂ ಅಲ್ಲ, ಅದು ಸುಮ್ಮನೆ ಏನೋ ಒಂದು ತೀರಾ ಕಳಪೆ ಗುಣಮಟ್ಟದ ಒಂದು ವುಡ್, ಅದು ಪ್ಲೈವುಡ್ ಥರದ ಒಂದು ವುಡ್ ಅದು. ಆಮೇಲೆ ಬೆಂಕಿ ನಂದಿಸುವ ಉಪಕರಣಗಳು. ತಕ್ಷಣ ಏನಾದರೂ ಆಯಿತು ಅಂದರೆ ಆ ಡ್ರೈವರ್ಸ್ ಕಂಡಕ್ಟರ್ಗೆ ಟ್ರೈನಿಂಗ್ ಇದೆಯಾ? ತಕ್ಷಣ ಬೆಂಕಿ ಇವನೇನು ಮಾಡ್ದ ಈ ಕರ್ನೂಲ್ ದುರಂತದಲ್ಲಿ? ಅದು ಡೋರ್ ಓಪನ್ ಮಾಡೋ ಬಟನ್ ಎಲ್ಲಿದೆ ಅಂತ ಪಾಪ ಪ್ರಯಾಣಿಕರಿಗೆ ಗೊತ್ತಿರುತ್ತಾ? ಗೊತ್ತಿರೋದು ಡ್ರೈವರ್ಗೆ ಕಂಡಕ್ಟರ್ಗೆ. ಅವ್ನು ಇಳಿದ್ಬಿಟ್ಟು ಓಡೋದ, ಡ್ರೈವರ್ ಇಳಿದ್ಬಿಟ್ಟು ಓಡೋದ. ಏನು ಮಾಡ್ಬೇಕು ಪ್ರಯಾಣಿಕರು? ಸಜೀವ ದಹನ ಆದರೂ, ಸುಟ್ಟು ಬೆಂದೋದ್ರು ಒಳಗಡೆ, ಬಾಗಿಲು ತೆಗಿಯಕ್ಕೆ ಗೊತ್ತಾಗದೆ. ಸೊ ಅವ್ರಿಗೆ ಟ್ರೈನಿಂಗ್ ಇರುತ್ತಾ ಕರೆಕ್ಟಾಗಿ? ಬೆಂಕಿ ಹತ್ಕೊಂಡಾಗ ನೀವು ಏನು ಮಾಡಬೇಕು ಅನ್ನೋಂಥ ಟ್ರೈನಿಂಗ್ ಡ್ರೈವರ್ಗೆ ಕಂಡಕ್ಟರ್ಗೆ ಇರುತ್ತಾ? ಎಮರ್ಜೆನ್ಸಿ ಆದಾಗ ಏನು ಮಾಡಬೇಕು, ಅಥವಾ ನೀರಿಗೆ ಬೀಳೋ ಅಂಥ ಪರಿಸ್ಥಿತಿ ಇದ್ದಾಗ ಏನು ಮಾಡಬೇಕು, ಈ ಥರದ ಟ್ರೈನಿಂಗ್ ಇದೆಯಾ ಅವರಿಗೆ? ತಮ್ಮ ಜೀವ ಉಳಿದ್ರೆ ಸಾಕು ಅಂತ ಎಸ್ಕೇಪ್ ಆಗ್ತಾರೆ ಅವರು. ಹೊಣೆಗಾರಿಕೆ ಇಲ್ಲ, ಯಾವುದೇ ಹೊಣೆಗಾರಿಕೆ ಇಲ್ಲ. ನೋಡಿ ಮಟೀರಿಯಲ್ ನೋಡಿ, ಇದು ಪ್ಲಾಸ್ಟಿಕ್, ಇದು ಮೇಲ್ಗಡೆ ಕೋಟಿಂಗ್ ಪ್ಲಾಸ್ಟಿಕ್, ಇದು ಒಳಗಡೆ ಪ್ಲೈವುಡ್. ಭಾಳ ಕಳಪೆ ಕ್ವಾಲಿಟಿಯ ಪ್ಲೈವುಡನ್ನು ಯೂಸ್ ಮಾಡಿದ್ದಾರೆ, ಈ ಥರದ ವುಡ್ಡನ್ನು ಯೂಸ್ ಮಾಡಿದ್ದಾರೆ. ಪ್ಲಾಸ್ಟಿಕ್ ಮ್ಯಾಟ್ಗಳು ಕೆಳಗಡೆ ಹಾಕಿರುವಂಥ ಮ್ಯಾಟ್, ಸುಮ್ಮನೆ ಒಂದು ಕಿಡಿ ಬಿದ್ದರೆ ಸಾಕು ಹೊತ್ಕೊಂಡ್ಬಿಡುತ್ತೆ. ಅದಕ್ಕೆ ಇನ್ನೇನು ಹೆಚ್ಚಿಗೆ ಬೇಡ. ಇಡೀ ಆ ಬಸ್ಸಲ್ಲಿ ಇರೋದು ಪೂರ್ತಿ ಹಿಂದೆ ಅರಗಿನ ಅರಮನೆ ಅಂತ ಪಾಂಡವ್ರ ಕಾಲದಲ್ಲಿ ಹೇಳ್ತಿದ್ರಂತಲ್ಲ, ಹಾಗೆ ಅಂದರೆ ಅದರಲ್ಲಿ ಎಲ್ಲ ಮಟೀರಿಯಲ್ಲು ಬೆಂಕಿಗೆ ಹೊತ್ಕೊಳ್ಳೋ ಅಂಥದ್ದೇನೆ ಅಂತ. ಅರಗಿನ ಮನೆ ಅಂದ್ರೆ ಅವ್ರನ್ನ ಕೊಲ್ಲಕ್ಕೆ ಅಂತಲೇ ಮಾಡಿದ್ದದು. ಆ ಥರ ಅರಗಿನ ಬಸ್ಗಳಾಗಿದ್ದಾವೆ ಇವು. ನೀವು ಅದರಲ್ಲಿರೋ ಎಲ್ಲ ಮಟೀರಿಯಲ್ಲು ಬೆಂಕಿ ತಗೊಳ್ಳೋ ಅಂಥದ್ದೇನೆ, ತಕ್ಷಣಕ್ಕೆ ಬೆಂಕಿ ತಗೊಳ್ಳೋ ಅಂಥದ್ದೇನೆ. ಸುಮ್ಮನೆ ಪ್ಲಾಸ್ಟಿಕ್ ಮ್ಯಾಟ್ಗಳು ಹಾಕಿದ್ದಾರೆ. ಯಾಕೆ ಜೂಟ್ ಮ್ಯಾಟ್ ಹಾಕ್ಬೋದಲ್ವಾ? ಅಥವಾ ಬೇರೆ ಯಾವುದೋ ಮಟೀರಿಯಲ್ದು ಕಾಟನ್ ಮ್ಯಾಟ್ ಹಾಕ್ಬೋದಲ್ವಾ? ಅಥವಾ ಇನ್ಯಾವುದೋ ಮ್ಯಾಟ್ ಹಾಕ್ಬೋದಲ್ವಾ? ಅಥವಾ ಅದಕ್ಕಂತಲೇ ಬೇರೆ ಗುಣಮಟ್ಟವನ್ನು, ಒಂದು ಸೆಟ್ ಸ್ಟ್ಯಾಂಡರ್ಡ್ಸ್ ಅಂತ ಏನಿರುತ್ತೆ ಸುರಕ್ಷತಾ ಕ್ರಮಗಳ ದೃಷ್ಟಿಯಿಂದ, ಅಂಥದನ್ನು ಹಾಕಬೇಕಾಗತ್ತೆ. ಸೊ ಅಂಥದ್ದು ಯಾವ ವಿಚಾರದಲ್ಲೂ ಕೂಡ ಪ್ರಿಕಾಷನರಿ ಮೆಷರ್ಸ್ ಆಗಲಿ, ಯಾವ ವಿಚಾರದಲ್ಲೂ ಕೂಡ ಸುರಕ್ಷತೆ ದೃಷ್ಟಿಯಿಂದ ಮಾಡೋವಂಥದ್ದಾಗಲಿ ಇಲ್ಲ. ಸುಮ್ಮನೆ ಬಿಸ್ನೆಸ್ ಮಾಡಬೇಕು, ದುಡ್ಡು ಬರಬೇಕು, ಪ್ರಯಾಣಿಕರಿಂದ ದುಡ್ಡು ಕೀಳಬೇಕು. ಇಷ್ಟೇ ಕಾರಣಕ್ಕೆ ಖಾಸಗಿಯವರು ಮಾಡ್ತಾ ಇರುವಂಥ ಅತ್ಯಂತ ಕಳಪೆ ಗುಣಮಟ್ಟದ ಬಸ್ಗಳನ್ನು ಓಡಿಸಲಾಗ್ತಾ ಇದೆ ರಾಜ್ಯದಲ್ಲಿ. ಬೆಂಕಿ ಹೊತ್ಕೊಂಡ್ರೆ ಮತ್ತಿನ್ನೇನಾಗುತ್ತೆ? ಇಷ್ಟೆಲ್ಲ ಇನ್ನೂ ಸಾಕಷ್ಟಿದೆ ಖಾಸಗಿ ಬಸ್ ಮಾಲೀಕರ ನಿರ್ಲಕ್ಷ್ಯ. ಬಸ್ಗಳಲ್ಲಿ CCTV ಕ್ಯಾಮೆರಾಗಳ ಸುಳಿವೇ ಇಲ್ಲ. ಯಾವುದೋ ಒಂದೋ ಎರಡೋ ನಂಬರ್ 1 ನಂಬರ್ 2 ಟ್ರಾವೆಲ್ ಕಂಪ್ನಿಗಳೇನಿದ್ದಾವೆ ರಾಜ್ಯದಲ್ಲಿ, ಆ ಥರದ ಬಸ್ಗಳಲ್ಲಿ CC ಕ್ಯಾಮ್ರಾ ಇರಬಹುದೇ ಹೊರತು ಉಳಿದ 10-15 ಖಾಸಗಿ ಕಂಪನಿಗಳು ಯಾವಿದ್ದಾವೆ CC ಕ್ಯಾಮ್ರಾಗಳೇ ಇಲ್ಲ. ಸೊ ಬೆಂಕಿಗೆ, ಅಪಾಯಕ್ಕೆ, ಯಾವುದೇ ಥರ ಅಪಾಯ ಆದರೂ ಆ ಅಪಾಯ ಹೇಗಾಯಿತು ಅಂತಾನೆ ಗೊತ್ತಾಗಲ್ಲ ಬಸ್ಗಳಲ್ಲಿ. ರಿಪಬ್ಲಿಕ್ ಕನ್ನಡದ ರಿಯಾಲಿಟಿ ಚೆಕ್ನಲ್ಲಿ ಈ ಕಳ್ಳಾಟವೆಲ್ಲವೂ ಕೂಡ ಬಯಲಾಗಿದೆ. ಖಾಸಗಿ ಬಸ್ ಮಾಲೀಕರ ನಿರ್ಲಕ್ಷ್ಯ ಹೇಗಿದೆ ಅಂದರೆ CCTV ಕ್ಯಾಮೆರಾಗಳ ಸುಳಿವೇ ಇಲ್ಲ. ಕಂಪಲ್ಸರಿ CCTV ಇರಲೇಬೇಕು ಅಂತಿದೆ ಬಸ್ಗಳಲ್ಲಿ.
ಬಸ್ಗಳ ಅಂದ ಹೆಚ್ಚಿಸೋದಕ್ಕೆ ದಪ್ಪನೆಯ ಪೇಂಟ್ ಬಳಕೆ. ಪೇಂಟ್ಗೆ ಕಿಡಿ ತೆಗೆದ್ರೆ ಸಾಕು ಒತ್ಕೋಬೇಕು, ಹಂಗೆ ಪ್ಲಾಸ್ಟಿಕ್ ರೆಡ್ ಮ್ಯಾಟ್ಗಳನ್ನು ಬಳಸ್ತಾರೆ. ಬೆಂಕಿ ಹೊತ್ಕೊಂಡ್ರೆ ನನ್ಸೋದಿರಲಿ, ಕ್ಷಣ ಮಾತ್ರದಲ್ಲಿ ಬೆಂಕಿ ತಗೊಳುತ್ತೆ. ಹಾಗೆ ಕರ್ನೂಲ್ ಬಸ್ಗೆ ಕೆಲವೇ ಕ್ಷಣಗಳಲ್ಲಿ ಹೇಗೆ ಅಷ್ಟು ಜೋರಾಗಿ ಬೆಂಕಿ ತಗೊಳ್ತು ಅಂತ ನೋಡಿದ್ರೆ ಅದರಲ್ಲಿ ಇರೋ ಮೆಟೀರಿಯಲ್ ಎಲ್ಲವೂ ಬೆಂಕಿ ತಗೊಳ್ಳೋವಂಥ ಮೆಟೀರಿಯಲ್ಗಳೇ, ಮುಟ್ಟಿದ್ರೆ ಬೆಂಕಿ ಹತ್ಕೊಳ್ಳೋವಂಥ ಮೆಟೀರಿಯಲ್ಗಳೇ. ಸೊ ಇದರಲ್ಲಿ ಏನು ಖಾಸಗಿ ಬಸ್ಗಳಲ್ಲಿ ಏನು ಪರಿಸ್ಥಿತಿ ಇದೆ? ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡಿದೆ. ನೋಡ್ತಾ ಇದ್ರಾ, ಹೆಚ್ಚಿನ ಖಾಸಗಿ ಬಸ್ಗಳಲ್ಲಿ ಇದೇ ಥರ ಮಟೀರಿಯಲ್ ಇದೆ. ಏನು ಸುಮ್ಮನೆ ಜಸ್ಟ್ ಒಂದು ಮ್ಯಾಚ್ ಬಾಕ್ಸ್ ಕೆರೆದು ಕೊಟ್ಟರು ಕೂಡ ಭಗ್ಗಂತ ಬೆಂಕಿ ಹತ್ಕೋಬೇಕು, ಆ ಥರದ ಮಟೀರಿಯಲ್ಗಳನ್ನ ಉಪಯೋಗಿಸಲಾಗಿದೆ. ಅಷ್ಟು ಲೈಟ್ ಮಟೀರಿಯಲ್ಗಳನ್ನು ಉಪಯೋಗಿಸಲಾಗಿದೆ. ಸೊ ಹಾಗಾಗಿ ಇಡೀ ಕರ್ನೂಲ್ ಇಡೀ ಬಸ್ ಭಸ್ಮ ಆಗಿದ್ದನ್ನು ನಾವು ನೋಡಿದ್ವಿ. ಅಷ್ಟು ವೀಕ್ ಮಟೀರಿಯಲ್ಸ್ ಏನೂ ಉಳಿಲಿಲ್ಲ ಅದರಲ್ಲಿ. ಈ ನಮ್ಮ ಖಾಸಗಿ ಬಸ್ಗಳು ನೀವು ರಿಯಾಲಿಟಿ ಚೆಕ್ಕಲ್ಲಿ ನೋಡ್ತಾ ಇದ್ದೀರಾ, ಅವುಗಳು ಅಷ್ಟೇ, ಎಂಥದೂ ಇಲ್ಲ ಅದರಲ್ಲಿ ಉಪಯೋಗಿಸಿರೋ ಮಟೀರಿಯಲ್ಗಳೆಲ್ಲ ಅಷ್ಟು ಡಕೋಟಾ ಮೆಟೀರಿಯಲ್ಗಳು. ಹೀಗೆ ಸಾವಿರಾರು ಬಸ್ಗಳು ಇಡೀ ರಾಜ್ಯದಾದ್ಯಂತ ಸಂಚಾರ ಮಾಡ್ತಾ ಇದ್ದಾವೆ, ಸಾವಿರಾರು ಬಸ್ಗಳು. ಸಾರಿಗೆ ಇಲಾಖೆ ಕಣ್ಣು ಮುಚ್ಕೊಂಡು ಏನು ತಿಂತಾ ಇದೆ ಗೊತ್ತಿಲ್ಲ. ಸಾರಿಗೆ ಇಲಾಖೆ ಯಾಕೆ ಈ ರೀತಿ ಬಸ್ಗಳನ್ನ ಬಿಟ್ಟಿದ್ದಾರೆ ಅಂತ. ಒಂದು ಬಸ್ ಓಡಿಸೋ ಪರ್ಮಿಷನ್ ಇರೋ ಕಡೆ 10 ಬಸ್ ಓಡಿಸ್ತಾರೆ ಅಷ್ಟೇ ದುಡ್ಡಲ್ಲಿ. ಒಂದು ಬಸ್ ಕೊಂಡ್ಕೊಳ್ಳೋ ದುಡ್ಡಲ್ಲಿ 5 ಬಸ್ ಕೊಂಡ್ಕೋತಾರೆ. ಯಾಕಂದರೆ ಈ ಥರ ನಿರ್ಮಾಣ ಬಸ್ಗಳದ್ದು ಮೇಕಿಂಗ್ ಕ್ವಾಲಿಟಿ ಈ ಥರ ಇರುತ್ತೆ. ಅದನ್ನು ಮಾಡಿಫೈ ಮಾಡಿಸ್ಕೋತಾರೆ. ಅದನ್ನು ಹೆಂಗೆ ಬೇಕೋ ಹಂಗೆ ಅವರು ಬೇಕಾದಲ್ಲಿ ಹೋಗಿ ಮಾಡಿಫೈ ಮಾಡಿಸ್ಕೊಂಡು ಬರ್ತಾರೆ. ಆಮೇಲೆ ಇವುಗಳೆಲ್ಲ ಸ್ಲೀಪರ್ಗೆ ಅಂತಲೇ ದೀಸ್ ಬಸ್ಸಸ್ ಆರ್ ನಾಟ್ ಮೆಂಟ್ ಟು ಬಿ ಸ್ಲೀಪರ್ಸ್. ಈ ಬಸ್ಗಳಲ್ಲಿ ಇವುಗಳನ್ನ ಗೂಡ್ಸ್ ವೆಹಿಕಲ್ಗಳನ್ನು ಅಥವಾ ಬೇರೆ ಇನ್ಯಾವುದೋ ವೆಹಿಕಲ್ಗಳನ್ನು ಬಾಡಿ ತೊಗೊಂಡು ಆ ಬಾಡಿನ ಇವ್ರಿಗೆ ಬೇಕಾದಂಗೆ ಮಾಡಿಫೈ ಮಾಡಿ ಆಲ್ಟರ್ ಮಾಡಿ ಅದನ್ನು ಸ್ಲೀಪರ್ ಬಸ್ ಮಾಡಿರ್ತಾರೆ. ಆ ಸ್ಲೀಪರ್ ಬಸ್ಗೆ ಮೂಲಭೂತವಾಗಿ ಇರಬೇಕಾದ ಒಂದು ಸೆಕ್ಯೂರಿಟಿ ಸುರಕ್ಷತಾ ಕ್ರಮಗಳು ಇವುಗಳಲ್ಲಿ ಇಲ್ಲ ಅನ್ನೋದು ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ಕಲ್ಲಿ ಬಯಲಾಗಿದೆ. ಇಲ್ರಿ ಕಲ್ಗಿ ನೋಡ್ಕೊಂಡು ಹೋಗ್ರ ಆಮೇಲೆ ಅಷ್ಟೊತ್ತಿಗೆ ನೋಡಿ, ಖಾಸಗಿ ಬಸ್ಗಳಲ್ಲಿ ಯಾವುದೇ ಥರದ ಅನಾಹುತವಾಗಲಿ CC ಕ್ಯಾಮೆರಾ ಇರಬೇಕು. ಫಸ್ಟ್ ಆಫ್ ಆಲ್ ಬಸ್ಗಳಲ್ಲಿ ಎಂಟ್ರೆನ್ಸಲ್ಲೇ ಇಡೀ ಬಸ್ ಕಾಣುವ ಜಾಗದಲ್ಲಿ CC ಕ್ಯಾಮೆರಾ ಹಾಕಿರಬೇಕು ಅನ್ನೋದು ನಿಯಮ. ಆದರೆ ಎಷ್ಟು ಬಸ್ಗಳಲ್ಲಿ CC ಕ್ಯಾಮೆರಾ ಇದೆ? ಖಾಸಗಿ ಬಸ್ ಮಾಲೀಕರ ನಿರ್ಲಕ್ಷ್ಯಕ್ಕೆ ಪಾರವೇ ಇಲ್ಲ. CC ಕ್ಯಾಮೆರಾಗಳ ಸುಳಿವೂ ಇಲ್ಲ. ಸಾವಿರಾರು ಬಸ್ಗಳಲ್ಲಿ CC ಕ್ಯಾಮ್ರಾನೇ ಇಲ್ಲ. ನೀವು CC ಕ್ಯಾಮ್ರಾ ಬಹಳ ದೂರದ ವಿಚಾರ. ಸೊ ನೋಡೋಕ್ಕೆ ಮಾತ್ರ ಕಣ್ಣಿಗೆ ಜಗಮಗ ಒಂದಷ್ಟು ಲೈಟ್ಸ್ ಹಾಕಿ ಒಂದಷ್ಟು ಪೇಂಟ್ ಹೊಡೆದಿರ್ತಾರೆ, ಬಿಟ್ಟರೆ ಅದರಲ್ಲಿ ಯಾವುದೇ ಸುರಕ್ಷತಾ ಕ್ರಮ ಇಲ್ಲ. ನಿಮಗೆ ಯಾವುದೇ ಥರದ ಅನಾಹುತ ಆದರೂ ಅಥವಾ ಏನೇ ವ್ಯತ್ಯಾಸ ಆದರೂ ಕೂಡ ಅದರಲ್ಲಿ CC ಕ್ಯಾಮೆರಾ ಇರಲ್ಲ, ಸುರಕ್ಷತಾ ಕ್ರಮಗಳು ಇರಲ್ಲ. ದುಡ್ಡು ಮಾತ್ರ 2,000 3,000 ಚಾರ್ಜ್ ಮಾತ್ರ ಸಿಕ್ಕಾಪಟ್ಟೆ ಮಾಡ್ತಾರೆ. ಸೊ ಬರೀ ದುಡ್ಡು ಮಾಡೋಕ್ಕಷ್ಟೇ ಸೀಮಿತವಾಗಿದೆಯಾ? RTO ಅಧಿಕಾರಿಗಳು ಕಣ್ಮುಚ್ಕೊಂಡಿದ್ದಾರೆ ನೋಡಿ, CCTV ವ್ಯವಸ್ಥೆನೇ ಇಲ್ಲ. ನೂರಾರು ಬಸ್ಗಳನ್ನು ರಿಪಬ್ಲಿಕ್ ಕನ್ನಡ ಹತ್ತಿ ಹಿಡಿದು ರಿಯಾಲಿಟಿ ಚೆಕ್ ಮಾಡಿದೆ. ನಿಮಗೆ ಆ ಇಡೀ ಡೀಟೇಲ್ಸ್ನ ತೋರಿಸೋದಕ್ಕೆ ಸಮಯಾವಕಾಶ ಸಾಲೋದಿಲ್ಲ. ಆದರೆ ಹಲವು ದೃಶ್ಯಗಳನ್ನ ನಿಮಗೆ ತೋರಿಸ್ತಾ ಇದ್ದೀವಿ. CC ಕ್ಯಾಮ್ರಾ ಇಲ್ಲ ಬಸ್ಗಳಲ್ಲಿ. RTOಗಳು ಅದು ಹೆಂಗೆ ಪರ್ಮಿಷನ್ ಕೊಡ್ತಾರೆ ಈ ಥರ ಬಸ್ಗಳಿಗೆ? ಅದು ಒಂದು ಬಸ್ಸಿಗೆ ಒಂದು ನಿಯಮ, ಮತ್ತೊಂದು ಬಸ್ಸಿಗೆ ಮತ್ತೊಂದು ನಿಯಮನ? ಒಂದು ಸಂಸ್ಥೆಗೆ ಒಂದು ನಿಯಮ, ಮತ್ತೊಂದು ಸಂಸ್ಥೆಗೆ ಮತ್ತೊಂದು ನಿಯಮನ? ಅದು ಹೆಂಗೆ ಸಾವಿರಾರು ಬಸ್ಗಳಿಗೆ ಈ ಥರ ಬಸ್ಗಳಿಗೆ ಅನುಮತಿ ಕೊಡ್ತಾರೆ? ಸಾರಿಗೆ ಇಲಾಖೆ ಕಣ್ಮುಚ್ಕೊಂಡು ಕುಳಿತಿದೆ. ಸಾರಿಗೆ ಇಲಾಖೆ ರೈಟ್. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವೀರೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಎಸ್ ವೀರೇಶ್, ನೀವು ರಿಯಾಲಿಟಿ ಚೆಕ್ ಮಾಡಿದ್ದೀರಾ. ನೀವು ತಂದಿರೋ ಎಲ್ಲ ವಿಜುವಲ್ಸ್ನ ನಮ್ಗೆ ತೋರ್ಸೋಕ್ಕಾಗಿಲ್ಲ. ಸಮಯದ ಮಿತಿಯಲ್ಲಿ ಎಷ್ಟು ತೋರಿಸ್ಬೋದು ಅಷ್ಟು ತೋರಿಸಿದ್ದೀವಿ. ಬಟ್ ರಿಯಾಲಿಟಿ ಚೆಕ್ ಮಾಡಿದಾಗ ನಿಮಗೊಂದು ಓವರ್ ಆಲ್ ಐಡಿಯಾ ಸಿಕ್ಕಿರುತ್ತೆ ಏನಿದೆ ಈ ಬಸ್ಗಳ ಹಣೆ ಬರ ಅಂತ. ಏನೇನಿದೆ? ಬೆಂಕಿ ಹೊತ್ಕೊಳ್ಳೋಕ್ಕೆ ಹಿಂದೆ ಅರಗಿನ ಮನೆ ಇದ್ದಂಗೆ ಅರಗಿನ ಬಸ್ಗಳಾಗಿದ್ದಾವ ಇವು, ಬೆಂಕಿ ಹೊತ್ಕೊಳ್ತಾವ. ಆಮೇಲೆ ಮಟೀರಿಯಲ್ ಏನಿದೆ, ಗುಣಮಟ್ಟ ಏನಿದೆ, ಚಾಲಕರು ನಿರ್ವಾಹಕರಿಗೆ ತರಬೇತಿ ಇದೆಯಾ, ಅಪಾಯ ಬಂದಾಗ ಏನು ಮಾಡಬೇಕು ಅನ್ನೋ ತರಬೇತಿ ಇದೆಯಾ, ಸಾರಿಗೆ ಇಲಾಖೆ CC ಕ್ಯಾಮೆರಾ ಇಲ್ಲದೆ ಇದ್ರೂ ಕೂಡ ಕಣ್ಮುಚ್ಕೊಂಡು ಪರ್ಮಿಷನ್ ಕೊಡುತ್ತಲ್ಲ ಇಂಥ ಬಸ್ಗಳಿಗೆ, ಸಾರಿಗೆ ಇಲಾಖೆ ನಿದ್ದೆ ಮಾಡ್ತಾ ಇದೆಯಾ, ಅಡ್ಜಸ್ಟ್ಮೆಂಟಾ, ಏನಿದು, ಏನು ಕಥೆ ಈ ರಿಯಾಲಿಟಿ ಚೆಕ್? ಶ್ರೀಲಕ್ಷ್ಮಿ, ಇತ್ತೀಚಿನ ಬಸ್ಗಳು ಅದು AC ಬಸ್ಗಳು ಎಲ್ಲ ಮಾಡರ್ನ್ ಆಗಿದ್ದಾವೆ. ಕ್ವಾಲಿಟಿ ಏನೋ ಮೆಟೀರಿಯಲ್ ಬಳಸ್ತಾ ಇಲ್ಲ, ಎಲ್ಲ ಕಳಪೆಯಾಗಿ ಬಳಸ್ತಾ ಇದ್ದಾರೆ.
ಯಾಕಂದರೆ ಪ್ಲೈವುಡ್ ಬಳಸ್ತಾ ಇದ್ದಾರೆ, ಪ್ಲಾಸ್ಟಿಕ್ ವುಡ್ ಬಳಸ್ತಿದ್ದಾರೆ. ನೀವೇನು ಸಣ್ಣ ಕಿಡಿ ಬೆಂಕಿ ಎತ್ತಿಂದರೆ ಬೇಗ ಬೆಂಕಿ ಹತ್ತಿಕೊಳ್ಳುತ್ತೆ. ಮತ್ತೊಂದು ಕಡೆ ಆ ಬಸ್ ಒಳಗೆ ಯಾವುದೇ ರೀತಿಯ ಸೇಫ್ಟಿ ಮೆಜಾರಿಟಿ ಇಲ್ಲ. ಯಾಕಂದರೆ ಒಂದು ಕಡೆ ಬೆಂಕಿ ನಂದಿಸಲು ಉಪಕರಣಗಳಿಲ್ಲ. ಡ್ರೈವರ್ ಕಂಡಕ್ಟರ್ ಬೆಂಕಿ ಹತ್ತಿದಾಗ ಏನು ಮಾಡಬೇಕೆಂಬುದು ಅವರಿಗೆ ಗೊತ್ತಿಲ್ಲ. ಹೀಗಾಗಿ ಎಲ್ಲೇ ಒಂದು ಕಡೆ ಸರ್ಕಾರ, ಸಾರಿಗೆ ಇಲಾಖೆ ಅಧಿಕಾರಿಗಳು ಏನೋ ನಿರ್ಲಕ್ಷ್ಯಕ್ಕೆ ವಹಿಸಿದ್ದಾರೆ ಎಂಬುದು ಸ್ಪಷ್ಟ ಉದಾಹರಣೆ. ಯಾಕಂದರೆ ಕ್ವಾಲಿಟಿ ಬಸ್ಸಲ್ಲಿ ಇಲ್ಲವೇ ಇಲ್ಲ. ಯಾಕಂದರೆ ವುಡ್ಗಳೆಲ್ಲ ಕೈಯಲ್ಲಿ ಕಿತ್ತು ಬರ್ತಿದೆ. ಮತ್ತೊಂದು ಕಡೆ ಬೆಡ್ಗಳು ಅಂದರೆ ಮಲ್ಕುವ ಬೆಡ್ಗಳೆಲ್ಲ ಪ್ಲಾಸ್ಟಿಕ್ಕಿಂದ ಕಳಪೆ ಮಟ್ಟವಾಗಿದೆ. ಹೀಗಾಗಿ ಎಲ್ಲ ಒಂದು ಕಡೆ ಪ್ರಯಾಣಿಕರು ಸುರಕ್ಷಿತ ಈ ಒಂದು ಬಸ್ಸಲ್ಲಿ ಹೋಗ್ಬೇಕಾ ಎಂಬುದು ಒಂದು ಕಡೆ ಅನುಮಾನ ಮೂಡುತ್ತೆ. ಯಾಕಂದರೆ ಕರ್ನೂಲಲ್ಲಿ ಬಸ್ ದುರಂತದಿಂದ ಸುಮಾರು 20ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ರು. ಹೀಗಾಗಿ ಸರ್ಕಾರ ಎಚ್ಚೆತ್ತುಕೊಳ್ಬೇಕಾಗತ್ತೆ. ಯಾಕಂದರೆ ಕ್ವಾಲಿಟಿ ಇಂಪಾರ್ಟೆಂಟ್ ಆಗುತ್ತೆ. ಸರ್ಕಾರ ಈ ಒಂದು ಪ್ರಕರಣ ಆದ ತಕ್ಷಣವೇ ಒಂದು ಕಡೆ ಮಾರ್ಗಸೂಚಿ ಬಿಡುಗಡೆ ಮಾಡ್ತಾರೆ. ಬಟ್ ಅದು ಮಾರ್ಗಸೂಚಿ ಹೆಸರಿಗೆ ಮಾತ್ರ, ಹೋಗಿ ಕರೆಕ್ಟಾಗಿ ಪರಿಶೀಲನೆ ಮಾಡಲ್ಲ RTO ಅಧಿಕಾರಿಗಳು. ಯಾಕಂದರೆ ಕಳೆದ ದೀಪಾವಳಿ ಹಬ್ಬ ಬಂತು, ಒಂದು ದಿನ RTO ಅಧಿಕಾರಿಗಳು ಬಸ್ಗಳು ಚೆಕ್ ಮಾಡಲ್ಲ. ಯಾಕಂದರೆ ಅದೆಷ್ಟೋ ಜನ ಪಟಾಕಿಯನ್ನು ಬಸ್ಸಲ್ಲಿ ತೆಗೆದುಕೊಂಡು ಹೋಗಿದ್ದಾರೆ. AC ಬಸ್, ನಾನ್ AC ಬಸ್ಗಳಲ್ಲಿ ಏನಾದರೂ ಅವಘಡ ಆದರೆ ಯಾರು ಜವಾಬ್ದಾರಿ? ಒಂದು ಕಡೆ RTO ಅಧಿಕಾರಿಗಳು ಬಸ್ಗಳು ಚೆಕ್ ಮಾಡಲ್ಲ, ಒಂದು ಕಡೆ ದರ ಆದರೂ ಬಸ್ಗಳು ಚೆಕ್ ಮಾಡಲ್ಲ. ಇದೆಲ್ಲ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್, ಅಡ್ಜಸ್ಟ್ಮೆಂಟ್. ದುಡ್ಡು ಕೊಟ್ಟರೆ ಎಲ್ಲವೂ ಸರಾಗವಾಗಿ ನಡೆಯುತ್ತೆ. ಯಾಕಂದರೆ ಒಂದು ಕಡೆ FC ಮಾಡಿಸ್ಬೇಕಂದ್ರೆ ವಾಟ್ಸಪ್ ಮುಖಾಂತರ ಏನಾದರೂ ಬಸ್ ತೋರಿಸಿದ್ರೆ FC ಕೊಡ್ತಾರೆ. 30% ನಕಲಿ ಡ್ರೈವರ್ ಲೈಸೆನ್ಸ್ ಪಡೆದುಕೊಂಡು ಬಸ್ಸನ್ನು ಓಡಿಸ್ತಿದ್ದಾರೆ. ಮತ್ತೊಂದು ಕಡೆ ಡ್ರಿಂಕ್ಸ್ ಮಾಡ್ಕೊಂಡು ಬಸ್ ಓಡಿಸ್ತಿದ್ದಾರೆ. ಸರಿಯಾಗಿ ಮಾರ್ಗಸೂಚಿ ಇಲ್ಲ. ಹೀಗಾಗಿ ಇವೆಲ್ಲವನ್ನ ಸರ್ಕಾರ ಗಮನ ಹರಿಸಬೇಕಾಗತ್ತೆ. ಯಾಕಂದರೆ ರಿಪಬ್ಲಿಕನ್ ರಿಯಾಲಿಟಿ ಚೆಕ್ನಲ್ಲಿ ಹಲವು ವಿಷಯಗಳು ಬಯಲಾಗಿದೆ. ಯಾಕಂದರೆ ಬಸ್ಗಳಲ್ಲಿ ವಾಷಿಂಗ್ ಮಿಷನ್ ಹೋಗುತ್ತೆ, TV ಹೋಗುತ್ತೆ, ಸೈಕಲ್ ಹೋಗುತ್ತೆ, ಎಲ್ಲ ಸ್ಫೋಟಕ ವಸ್ತುಗಳು ಸಹ ಹೋಗುತ್ತೆ. ಈ ಒಂದು ಕರ್ನೂಲು ಬಸ್ನಲ್ಲಿ ದುರಂತಕ್ಕೆ ಮತ್ತೊಂದು ಕಾರಣ ಮೊಬೈಲ್ ಫೋನ್ಗಳು. ಯಾಕಂದರೆ ಹೈದರಾಬಾದಿಂದ ಬೆಂಗಳೂರಿಗೆ ತರುವಾಗ ಮೊಬೈಲ್ ಫೋನ್ಗಳ ಬ್ಯಾಟ್ರಿ ಬ್ಲಾಸ್ಟಿಂದ ಮತ್ತಷ್ಟು ಬೆಂಕಿ ವೇಗ ಜಾಸ್ತಿ ಆಗಿತ್ತು. ಹೀಗಾಗಿ ಸರ್ಕಾರ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಬೇಕಾಗುತ್ತೆ. ಯಾಕಂದರೆ ಸರ್ಕಾರ ಪದೇ RTO ಅಧಿಕಾರಿಗಳ ಗಮನಕ್ಕೂ ಬರುತ್ತೆ. RTO ಅಧಿಕಾರಿಗಳು ಇದ್ರ ಬಗ್ಗೆ ಪರಿಶೀಲನೆ ಮಾಡಲ್ಲ. ದುಡ್ಡು ಕೊಟ್ಟರೆ ಸಾಕು, ಅವರಿಗೆಲ್ಲ FC ಕೊಡ್ತಾರೆ, ರಿಜಿಸ್ಟ್ರೇಷನ್ ಮಾಡಿಸಿ ಕೊಡ್ತಾರೆ, ಲೈಸೆನ್ಸ್ ಕೊಡ್ತಾರೆ. ಹೀಗಾಗಿ ಎಲ್ಲ ಒಂದು ಕಡೆ ಪ್ರಯಾಣಿಕರ ಜೊತೆ ಈ RTO ಅಧಿಕಾರಿಗಳು, ಸಾರಿಗೆ ಅಧಿಕಾರಿಗಳು ಚೆಲ್ಲಾಟ ಆಡ್ತಿದ್ದಾರೆ. ಯಾಕಂದರೆ ಖಾಸಗಿ ಬಸ್ಗಳು ಸಾಕಷ್ಟು ಜನ ಹೋಗ್ತಾರೆ, ಮಕ್ಕಳಿಂದ ವಯಸ್ಸಾದವರು ಜನ ಹೋಗ್ತಿದ್ದಾರೆ. ಯಾಕಂದರೆ ತುಂಬ ಕನಸು ಕಂಡಿರ್ತಾರೆ. ಈ ಥರ ಘಟನೆ ಆದರೆ ಯಾರು ಹೊಣೆ ಎಂಬುದೊಂದು ಕಡೆ ಪ್ರಶ್ನೆ ಮೂಡುತ್ತೆ. ಈಗಲಾದರೂ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ರಿಪಬ್ಲಿಕನ್ ರಿಯಾಲಿಟಿ ಚೆಕ್ನಲ್ಲಿ ಹಲವು ವಿಷಯಗಳು ಬಯಲಾಗಿದೆ. ಖಾಸಗಿಯ ಬಣ್ಣ ಬಯಲಾಗಿದೆ ಬಸ್ಗಳದು. ಯಾಕಂದರೆ ಅದೆಲ್ಲ ಕ್ವಾಲಿಟಿ ಇಲ್ಲ, ಎಲ್ಲ ಕಳಪೆ ಮಟ್ಟದ ಕ್ವಾಲಿಟಿ. ಮತ್ತೊಂದು ಕಡೆ ಒಂದು ಕಿಡಿ ಬೆಂಕಿ ಹತ್ತಿದ್ರೆ ಬೇಗ ಹತ್ತಿಕೊಳ್ಳುತ್ತೆ. ಒಂದು ಕಡೆ ಪ್ಲಾಸ್ಟಿಕ್ ವುಡ್ ಬಳಸಿದ್ದಾರೆ. ಹೀಗಾಗಿ ಸರ್ಕಾರ ಎಚ್ಚೆತ್ತುಕೊಂಡ್ರೆ ಒಳ್ಳೆಯದು. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ವೀರೇಶ್ ಡೀಟೇಲ್ಸ್ಗಾಗಿ. ನೋಡಿ, ಖಾಸಗಿ ಬಸ್ಗಳದ್ದು ಈ ಹಣೆ ಬರ ಆದರೆ ಇನ್ನು ಸರ್ಕಾರಿ ಬಸ್ಗಳದ್ದು ಇನ್ನೊಂದು ಥರ ಯದ್ವಾ ಇನ್ನೊಂದು ಥರ ಅಂಧ ದರ್ಬಾರ ಅವುಗಳದ್ದು. ಈ EV ಬಸ್ಗಳಿದ್ದಾವಲ್ಲ, EV ಬಸ್ಗಳ ಅಂಧ ದರ್ಬಾರ್ಗೆ ಕೊನೆನೇ ಇಲ್ಲ ಅಂತ. EV ಬಸ್ಗಳಲ್ಲಿ ಹೈಯೆಸ್ಟ್ ಆಕ್ಸಿಡೆಂಟ್ಸ್ ಆಗ್ತಾ ಇದೆ. ಯದ್ವಾ ಚಾಲನೆ ಮಾಡ್ತಾ ಇದ್ದಾರೆ ಚಾಲಕರು. EV ಬಸ್ಗಳನ್ನು ಬೇಕಾಬಿಟ್ಟಿಯಾಗಿ ಚಾಲನೆ ಮಾಡ್ತಾ ಇದ್ದಾರೆ. ಗುತ್ತಿಗೆ ಆಧಾರಿತ ಡ್ರೈವರ್ಗಳು ಈ EV ಬಸ್ಗಳನ್ನು ಸದ್ಯಕ್ಕೆ ಚಾಲನೆ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಬೇಕಾಬಿಟ್ಟಿ ಚಾಲನೆ ಮಾಡ್ತಾ ಇದ್ದಾರೆ. ಗುತ್ತಿಗೆ ಚಾಲಕರನ್ನ ಕೈ ಬಿಡೋದಕ್ಕೆ ಸರ್ಕಾರ ಚಿಂತನೆ ನಡೆಸಿದೆ ಅಂತ ಹೇಳಲಾಗ್ತಾ ಇದೆ. ಸದ್ಯದ ಮಟ್ಟಿಗೆ ಈ ಗುತ್ತಿಗೆ ಚಾಲಕರೇ ಈ ಬಸ್ಗಳನ್ನ ಚಾಲನೆ ಮಾಡ್ತಾ ಇರುವಂಥದ್ದು. ನೀವು ಕೇಳಿರ್ಬೋದು, ಬೇಕಾದಷ್ಟು ಸಿಟಿ ಬಸ್ಗಳು, ಬೆಂಗಳೂರಲ್ಲಿ ಸಿಟಿ ಬಸ್ಸಿಂದ ಆಕ್ಸಿಡೆಂಟ್ ಆಯಿತು ಅಂತ, EV ಬಸ್ಗಳಿಂದ ಆಕ್ಸಿಡೆಂಟ್ ಆಯಿತು ಅಂತ. ಗುತ್ತಿಗೆ ಚಾಲಕರು ಇದನ್ನು ಮಾಡ್ತಾ ಇರ್ತಕ್ಕಂಥದ್ದು. ಯಾರು ಕೂಡ ಪರ್ಮನೆಂಟ್ ಡ್ರೈವರ್ಸ್ ಕಡಿಮೆ ಇದ್ದಾರೆ ಇದರಲ್ಲಿ. ಸೊ ಯದ್ವಾ ಬಸ್ ಚಾಲನೆ ಮಾಡ್ತಾರೆ, ಲಾರಿ ಓಡಿಸ್ದಂಗೆ ಓಡಿಸ್ತಾರೆ. ಇದರಲ್ಲಿ ನೂರಾರು ಜನ ಕೂತಿರ್ತಾರೆ. ಪ್ರಯಾಣಿಕರ ಜೀವ ಅಮೂಲ್ಯ ಅನ್ನೋ ಎಚ್ಚರಿಕೆ ಇರೋದಿಲ್ಲ ಅನ್ನುವಂಥ ಕಂಪ್ಲೇಂಟ್ಸ್ ಕೇಳಿ ಬಂದಿದೆ. ಸೊ ಹಾಗಾಗಿ ಈ ಗುತ್ತಿಗೆ ಚಾಲಕರನ್ನ ಕೈ ಬಿಡೋದಕ್ಕೆ ಚಿಂತನೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಸೊ ನವೆಂಬರ್ ಕ್ರಾಂತಿ ಆಗುತ್ತೆ ಅಂದರೆ ಯಾವ ಥರದ ಕ್ರಾಂತಿ ಆಗುತ್ತೆ? ಲಾಸ್ಟ್ ಮೂಮೆಂಟ್ ಟ್ವಿಸ್ಟ್ ಏನು ಬೇಕಾದರೂ ಆಗ್ಬೋದು ಅನ್ನೋಂಥ ಪರಿಸ್ಥಿತಿಯಲ್ಲಿ ಕರ್ನಾಟಕ ರಾಜ್ಯ ರಾಜಕಾರಣ ಇದೆ. ಡಿನ್ನರ್ ಮೀಟಿಂಗ್ ಆಯಿತು, ಈಗ ಲಂಚ್ ಮೀಟಿಂಗ್ ರಾಜಕಾರಣ. ನವೆಂಬರ್ 1ನೇ ತಾರೀಕು CM ಸಿದ್ದರಾಮಯ್ಯ ಲಂಚ್ ಮೀಟಿಂಗ್ ಕರೆದಿದ್ದಾರೆ. ಇದು ಕೂಡ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಲಂಚ್ ಮೀಟಿಂಗ್ ಅಂತ ಹೇಳಲಾಗ್ತಾ ಇದೆ. ಅಧಿಕೃತವಾಗಿ ಶಾಸಕರಿಗೆ ಅಲ್ಲಿ ಆಹ್ವಾನ ಹೋಗಿದೆ. ನವೆಂಬರ್ ತಿಂಗಳ ಆರಂಭದಲ್ಲೇ ಹಾಗಾದರೆ ಕ್ರಾಂತಿ ಆಗುತ್ತಾ? ನವೆಂಬರ್ 20ರ ನಂತರ ಆಗುತ್ತೆ ಅಂತ ಇದ್ರು. ಆದರೆ ಇದು ರಾಜ್ಯ ರಾಜಕಾರಣದ ಸ್ಫೋಟಕ ಸುದ್ದಿ. ಆರಂಭದಲ್ಲೇ ನವೆಂಬರ್ ಕ್ರಾಂತಿ ಆಗುತ್ತಾ? ಯಾಕಂತಂದ್ರೆ ಆಮೇಲೆ ಏನಾಗುತ್ತೋ ಗೊತ್ತಿಲ್ಲ, 20ನೇ ತಾರೀಕು ನಂತರ ಏನಾಗುತ್ತೋ ಗೊತ್ತಿಲ್ಲ.
ಒಟ್ನಲ್ಲಿ ನವೆಂಬರ್ ತಿಂಗಳ ಮೊದಲನೇ ದಿನ 1ನೇ ತಾರೀಕು ಲಂಚ್ ಮೀಟಿಂಗ್ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಮೊನ್ನೆ ಅಷ್ಟೇ ಡಿನ್ನರ್ ಮೀಟಿಂಗ್ ಕರೆದಿದ್ರು ಶಾಸಕರಿಗೆ, ನೀವು ನೋಡಿದ್ರಿ. ಈಗ ಲಂಚ್ ಮೀಟಿಂಗ್ ಕರೆದಿದ್ದಾರೆ. ಸೊ ಏನಾಗುತ್ತೆ ಹಾಗಾದ್ರೆ ಆ ಲಂಚ್ ಮೀಟಿಂಗಲ್ಲಿ ಏನಾಗುತ್ತೆ, ಯಾತಕ್ಕೋಸ್ಕರ ಆ ಮೀಟಿಂಗನ್ನು ಕರೆದಿದ್ದಾರೆ? ರಾಜಕಾರಣದ ಸ್ಫೋಟಕ ಸುದ್ದಿ, ಏನು ಬೇಕಾದರೂ ಆಗ್ಬೋದು. ಕ್ರಾಂತಿ ನವೆಂಬರ್ 20ನೇ ತಾರೀಕು ನಂತರನೇ ಆಗಬೇಕು ಅಂತೇನಿಲ್ಲ, ಮುಂಚೆನೂ ಆಗ್ಬೋದು. ಯಾರು ಮಾಡ್ತಾರೆ ಕ್ರಾಂತಿಯ ಹರಿಕಾರರು ಯಾರು, ಸೂತ್ರಧಾರರು ಯಾರು, ಅದರಲ್ಲಿ ಉರುಳೋರು ಯಾರು, ಉಳಿಯೋರು ಯಾರು, ಇದು ದೊಡ್ಡ ಪ್ರಶ್ನೆ. ಕನ್ನಡ ರಾಜ್ಯೋತ್ಸವದ ನೆಪದಲ್ಲಿ ಲಂಚ್ ಮೀಟಿಂಗ್ ಕರೆದಿದ್ದಾರೆ. ಸೊ ಒಂದು ಮಾತು ಹೇಳಿದ್ರು KN ರಾಜಣ್ಣ, ಯಾರು ಸಂಪುಟ ಪುನರ್ರಚನೆ ಮಾಡ್ತಾರಲ್ಲ ಅವರೇ CM ಆಗಿ ಕಂಟಿನ್ಯೂ ಆಗ್ತಾರೆ. ಯಾರು ಸಂಪುಟ ಪುನರ್ರಚನೆ ಮಾಡೋಕೆ ಅಧಿಕಾರ ಸಿಗುತ್ತೋ ಅವ್ರಿಗೆ CM ಆಗಿ ಕಂಟಿನ್ಯೂ ಆಗೋಕ್ಕೆ ಅವಕಾಶ ಸಿಗತ್ತೆ ಅಂತ ಒಂದು ಮಾತು ಹೇಳಿದ್ರು. ಸೊ ಈಗ ನವೆಂಬರ್ ಕ್ರಾಂತಿಯ ಬಿಗ್ ಎಕ್ಸ್ಕ್ಲೂಸಿವ್ ರಿಪಬ್ಲಿಕ್ ಕನ್ನಡ ತರ್ತಾ ಇದೆ. CM ಡಿನ್ನರ್ ಮೀಟಿಂಗ್ ಆಯಿತು, ಈಗ ಲಂಚ್ ಮೀಟಿಂಗ್. ಈ ಲಂಚ್ ಮೀಟಿಂಗ್ ಪುನರ್ರಚನೆಯ ಹಿನ್ನೆಲೆಯಲ್ಲಿ ಆಗ್ತಾ ಇರುವಂತಹ ಲಂಚ್ ಮೀಟಿಂಗ್ ಅಂತ ಹೇಳಲಾಗ್ತಾ ಇದೆ. ಸಚಿವರು, ಕೆಲವು ಹಿರಿಯ ಶಾಸಕರಿಗೆ ಈ ಲಂಚ್ ಮೀಟಿಂಗಿಗೆ ಆಹ್ವಾನ ಕೊಡಲಾಗಿದೆ. ಕನ್ನಡ ರಾಜ್ಯೋತ್ಸವದ ನೆಪದಲ್ಲಿ ಮುಖ್ಯಮಂತ್ರಿಗಳು ಈ ಲಂಚ್ ಮೀಟಿಂಗ್ ಅನ್ನು ಕರೆದಿದ್ದಾರೆ. ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಈ ಲಂಚ್ ಮೀಟಿಂಗ್ ನಡೆಯಲಿದೆ. ನೋಡಿ, ಇದನ್ನೇನು ಸುಮ್ಮನೆ ಮಾಡ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಮೀಟಿಂಗ್ ಮಾಡಿದ್ರೆ ಗೊತ್ತಾಗುತ್ತೆ, ಯಾವುದೇ ಹೋಟೆಲಲ್ಲೋ ಮತ್ತೊಂದು ಕಡೆ ಖಾಸಗಿ ಮೀಟಿಂಗ್ ಮಾಡಿದ್ರೆ ಏನೋ ನಡೀತಾ ಇದೆ ಅಂತ ಮೀಡಿಯಾದವರಿಗೆ. ಇದನ್ನು ಅಫಿಷಿಯಲ್ ಆಗಿ ಮಾಡ್ತಾ ಇದ್ದಾರೆ. ಕರ್ನಾಟಕ ರಾಜ್ಯೋತ್ಸವ ಸಮಾರಂಭ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಬ್ಯಾಂಕ್ವೆಟ್ ಹಾಲ್ನಲ್ಲಿ ಸಂತೋಷ ಕೂಟವನ್ನು ಏರ್ಪಡಿಸಿದ್ದಾರೆ ಅಂತ. ನವೆಂಬರ್ 1ನೇ ತಾರೀಕು ಯಾವ ಸಂತೋಷಕ್ಕೋಸ್ಕರ ಅನ್ನೋದನ್ನು ಅವರೇ ಹೇಳಬೇಕು. ನವೆಂಬರ್ 1ನೇ ತಾರೀಕಿನ ಕನ್ನಡ ರಾಜ್ಯೋತ್ಸವದ ಸಂತೋಷ ಕೂಟ ಅಂತ ಸರ್ಕಾರ ಇದನ್ನು ಹೇಳ್ತಾ ಇದೆ. ಸಿದ್ದರಾಮಯ್ಯನವರು ಇದನ್ನು ಏರ್ಪಡಿಸಿದ್ದಾರೆ ಅಂತ ಈ ಒಂದು ಇನ್ವಿಟೇಷನ್ ಹೇಳ್ತಾ ಇದೆ. ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಲಂಚ್ ಮೀಟಿಂಗ್ ಕರೆದಿದ್ದಾರೆ. ಇದು ಪಾಸ್ ಕಮ್ ಇನ್ವಿಟೇಷನ್. ಇದು ರಾಜಕಾರಣಿಗಳ ಯಾವುದೇ ನಡೆಯೂ ಕೂಡ ವೀಕ್ಷಕರೇ ಸುಮ್ಮನೆ ಇರೋದಿಲ್ಲ. ಸುಮ್ಮನೆ ಒಂದು ಮೂವ್ ಮಾಡಿದ್ರು, ಸುಮ್ಮನೆ ಫ್ರೀ ಟೈಮಲ್ಲಿ ಫ್ರೀ ಇದ್ದಾರೆ ಅಂತ ಮಾಡಿದ್ರು, ಸುಮ್ಮನೆ ಲಂಚ್ ಕೊಟ್ಟರು, ಸುಮ್ಮನೆ ಡಿನ್ನರ್ ಕೊಟ್ಟರು, ಖಂಡಿತ ಇಲ್ಲ. ಅದನ್ನು ಮಾಡೋಕ್ಕೆ ಅವಕಾಶನೇ ಇಲ್ಲ ರಾಜಕಾರಣದಲ್ಲಿ. ಪ್ರತಿ ಮೂಗೂ ಕೂಡ ಒಂದು ಉದ್ದೇಶ ಇರುತ್ತೆ. ಹಾಗಾಗಿ ಈ CM ಲಂಚ್ ಮೀಟಿಂಗ್ ತೀವ್ರ ಕುತೂಹಲವನ್ನು ಕೆರಳಿಸಿದೆ. ಕ್ರಾಂತಿಯ ಮುನ್ಸೂಚನೆಯ ಪುನರ್ರಚನೆಯ ಸುಳಿವ ಇದು ಅನ್ನುವಂಥದ್ದು. DKಶಿ ಬಣದ ಬ್ಯಾಟಿಂಗ್ ನಡುವೆಯೇ ಲಂಚ್ ಮೀಟಿಂಗ್ ಕರೆದಿದ್ದಾರೆ ಸಿದ್ದರಾಮಯ್ಯ. ನೀಟಾಗಿ ಆಹ್ವಾನ ಪತ್ರಿಕೆಯನ್ನು ಮಾಡಿಸಿ ಸಂತೋಷ ಕೂಟವನ್ನು ಏರ್ಪಡಿಸಲಾಗಿದೆ ಅಂತ. ಆ ಸಂತೋಷ ಕೂಟಕ್ಕೆ ಕೆಲವು ಹಿರಿಯ ಶಾಸಕರಿಗೆ ಮತ್ತು ಸಚಿವರುಗಳಿಗೆ ಆಹ್ವಾನವನ್ನು ಕೊಡಲಾಗಿದೆ. ಸೊ ಏನು ಇದರ ರಹಸ್ಯ? ಈ ಸಂತೋಷ ಕೂಟದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಏರ್ಪಡಿಸಿರ್ತಕ್ಕಂಥ ಸಂತೋಷ ಕೂಟ ಎಲ್ರಿಗೂ ಇದೆಯಾ ಇದು? ಎಲ್ಲ ಸಚಿವರು ಶಾಸಕರಿಗೂ ಇದೆಯಾ ಇದು, ಅಥವಾ ಕೆಲವರಿಗೆ ಮಾತ್ರನಾ? ಈ ಒಂದು ಸಂತೋಷ ಕೂಟದ ಹಿನ್ನೆಲೆ ಏನು, ಉದ್ದೇಶ ಏನು, ಮೇಲ್ನೋಟಕ್ಕೆ ಕಾಣೋದೇನು, ಒಳಗಡೆ ಇರೋದೇನು, ಹೀಗೆ ಸಾಕಷ್ಟು ಪ್ರಶ್ನೆಗಳು ಹೇಳ್ತಾ ಇದ್ದಾವೆ. ಯಾವತ್ತೂ ಕೂಡ ರಾಜಕಾರಣಿಗಳ ಯಾವುದೇ ನಡೆಯೂ ಕೂಡ ಬಹಳ ಕ್ಯಾಶುವಲ್, ಜನರಲ್ ಅಂತ ತಗೊಳಕ್ಕಾಗಲ್ಲ. ಆಲ್ರೈಟ್, ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಸುರೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಏನಿದೆ ಇದರ ಹೂರಣ ಏನು ಅಂತ ತಿಳ್ಕೊಳ್ಳೋಣ. ಆಲ್ರೈಟ್ ಸುರೇಶ್, ನವೆಂಬರ್ 1ನೇ ತಾರೀಕು ಸಿದ್ದರಾಮಯ್ಯನವರು ಹೋಳಿಗೆ ಊಟ ಹಾಕಿಸ್ತಾರೆ ಅಂತ ಸಂತೋಷ ಕೂಟವನ್ನು ಕರೆದಿದ್ದಾರೆ. ಆ ಹೋಳಿಗೆ ಹೂರಣ ಏನು, ಆ್ಯಕ್ಚುಲಿ ಅದರ ಒಳಗಿನ ಹೂರಣ ಏನು, ಒಳ ತಿರುಳೇನು, ಈ ಸಂತೋಷ ಕೂಟದ ಹಿಂದಿನ ಮರ್ಮ ಏನು? ಯಾಕಂದರೆ ಸುರೇಶ್, ನಿಮಗೆ ಗೊತ್ತು, ಯಾವ ಪೊಲಿಟಿಷಿಯನ್ಸು ಸುಮ್ಮನೆ ಯಾವ ಕೆಲಸನೂ ಮಾಡಲ್ಲ. ಅವರು ಅದ್ರ ಹಿಂದೆ ಒಂದು ಉದ್ದೇಶ ಇದ್ದೇ ಇರುತ್ತೆ, ಅದ್ರ ಹಿಂದೆ ಒಂದಷ್ಟು ರಾಜಕೀಯ ನಡೆಗಳು ಇದ್ದೇ ಇರುತ್ತೆ. ಏನಿದೆ ಇದರ ಹಿಂದೆ ಸುರೇಶ್? ಶ್ರೀಲಕ್ಷ್ಮಿ, ಕನ್ನಡ ರಾಜ್ಯೋತ್ಸವದ ನೆಪದಲ್ಲಿ ನವೆಂಬರ್ 1ನೇ ತಾರೀಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಲಂಚ್ ಮೀಟಿಂಗನ್ನು ಕರೆದಿರ್ತಕ್ಕಂಥದ್ದು. ಇದರ ಉದ್ದೇಶ ಇಷ್ಟೇನೇ ಭಾಳ ಸ್ಪಷ್ಟವಾಗಿರ್ತಕ್ಕಂಥದ್ದು. ಕರಿತಾ ಇರ್ತಕ್ಕಂಥದ್ದು ಕನ್ನಡ ರಾಜ್ಯೋತ್ಸವದ ನೆಪದಲ್ಲಿ ಪ್ರಶಸ್ತಿ ಪುರಸ್ಕೃತರು, ಹಾಗೆ ಕೆಲ ಸಚಿವರು ಮತ್ತು ಆಯ್ದ ಕೆಲ ಹಿರಿಯ ಶಾಸಕರಿಗೆ ಮಾತ್ರ ಈ ಒಂದು ಸಂತೋಷ ಕೂಟದ ಹೆಸರಲ್ಲಿ ಕರೆದಿರ್ತಕ್ಕಂಥದ್ದು. ಈ ಸಂತೋಷ ಕೂಟಕ್ಕೆ ಆಹ್ವಾನ ಇರ್ತಕ್ಕಂಥದ್ದು. ಆದರೆ ಇಲ್ಲಿರ್ತಕ್ಕಂಥದ್ದು ಇಷ್ಟೇನೇ,
ನವೆಂಬರ್ ಮತ್ತು ಡಿಸೆಂಬರ್ನಲ್ಲಿ ಏನು ದೊಡ್ಡ ಮಟ್ಟದಲ್ಲಿ ಎರಡು ಕ್ರಾಂತಿಗಳಾಗತ್ತೆ ಅಂತಕ್ಕಂತಹ ಒಂದು ಸಾಕಷ್ಟು ಸಾಧ್ಯತೆಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ. ಒಂದು ಸಂಪುಟ ಪುನರ್ರಚನೆ, ಮತ್ತೊಂದು ಕಡೆಗೆ ಉತ್ತರಾಧಿಕಾರಿ ಬದಲಾವಣೆಯ ಒಂದು ಚರ್ಚೆ ಬಲವಾಗಿರ್ತಕ್ಕಂಥ ಈ ಎರಡು ಘಟನೆಗಳಿಗೆ, ಈ ಎರಡು ಚರ್ಚೆಗಳಿಗೆ ಪೂರಕವಾಗಿ ಈಗ ಸಿದ್ದರಾಮಯ್ಯನವರು ವಿಧಾನಸೌಧ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಕರೆದಿರ್ತಕ್ಕಂತಹ ಈ ಲಂಚ್ ಮೀಟಿಂಗ್ ಏನಿದೆ ಇದು ಈಗ ಅದಕ್ಕೆ ಪುಷ್ಟಿಯನ್ನು ನೀಡ್ತಕ್ಕಂಥದ್ದು. ಈಗ ಒಂದು ಕಡೆಗೆ ಡಿ ಕೆ ಶಿವಕುಮಾರ್ ಈಗಾಗಲೇ ಒಂದು ಕಡೆ ಮಾಧ್ಯಮಗಳಿಗೆ ನಾನು ಎಲ್ಲೂ ಹೋಗ್ತಾ ಇಲ್ಲ ರೀ, ದೆಹಲಿಗೆ ಹೋಗಲ್ಲ ಅಂತಕ್ಕಂತಹ ಒಂದು ಮಾತನ್ನು ಹೇಳ್ಬಿಟ್ಟು ನೇರವಾಗಿ ದೆಹಲಿಗೆ ಹಾರಿರ್ತಕ್ಕಂಥದ್ದು. ದೆಹಲಿ ಮಟ್ಟದಲ್ಲಿ ಈಗಾಗಲೇ ಒಂದು ಸುತ್ತಿನಲ್ಲಿ ಮಾತುಕತೆಗಳು ಕೂಡ ನಡೀತಿರ್ತಕ್ಕಂಥದ್ದು. ಇದೆಲ್ಲದರ ಮಧ್ಯೆ ಡಿ ಕೆ ಶಿ ಆಪ್ತರು ಕೂಡ ನೇರವಾಗಿ ಬ್ಯಾಟಿಂಗನ್ನು ಮಾಡ್ತಾ ಇರ್ತಕ್ಕಂಥ. ಯಾಕೆಂದರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಆಗಲೇಬೇಕು, ಮುಂದಿನ ಮುಖ್ಯಮಂತ್ರಿಯನ್ನಾಗಿ ಡಿ ಕೆ ಶಿವಕುಮಾರ್ ಘೋಷಣೆ ಮಾಡಬೇಕು ಅಂತಕ್ಕಂಥ ಪರೋಕ್ಷ ಒತ್ತಡಗಳು ಮತ್ತು ಬಹಿರಂಗ ಹೇಳಿಕೆಗಳು ಕೊಡ್ತಾ ಇರ್ತಕ್ಕಂಥ. ಇದೆಲ್ಲದರ ಮಧ್ಯೆ ಸಿದ್ದರಾಮಯ್ಯನವರು ಈಗ ಕರೆದಿರ್ತಕ್ಕಂತಹ ಲಂಚ್ ಮೀಟಿಂಗ್ ಏನಿದೆ ಇದು ಸಾಕಷ್ಟು ಚರ್ಚೆಗಳನ್ನ ಹುಟ್ಟಾಗಿರ್ತಕ್ಕಂಥ. ಸದ್ಯ ರಾಜ್ಯ ರಾಜಕಾರಣದಲ್ಲಿ ಆಗ್ತಿರ್ತಕ್ಕಂಥ ಚರ್ಚೆಗಳು ಎರಡು ರೀತಿಯಲ್ಲಿ ಆಗ್ತಾ ಇದೆ ಶ್ರೀಲಕ್ಷ್ಮಿ. ಒಂದು, ಸಿ ಎಂ ಸಿದ್ದರಾಮಯ್ಯನವರು ಒಂದು ಏನು ಈಗ ಮುಂದೆ ಪ್ರಬಲ ಸಚಿವ ಆಕಾಂಕ್ಷಿಗಳು ಯಾರೆಲ್ಲ ಇದ್ದಾರೆ, ಹಿರಿಯ ಶಾಸಕರು ಇದ್ದಾರೆ, ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥದ್ದು ಒಂದು. ಮತ್ತು ಕೆಲ ಸಚಿವರನ್ನ ಒಂದು ವೇಳೆನ ಕೈ ಬಿಟ್ಟಿದ್ದೆ, ಆದರೆ ಅವರು ನಮ್ಮ ವಿರುದ್ಧ ಹೋಗಬಾರ್ದು, ನಾವು ನಿಮ್ಮೊಟ್ಟಿಗೆ ಇದ್ದೇವೆ ಅಂತಕ್ಕಂಥ ಒಂದು ಸಂದೇಶವನ್ನು ಕೊಡೋ ನಿಟ್ಟಿನಲ್ಲಿ ಕೂಡ ಈ ರಾಜ್ಯೋತ್ಸವದ ನೆಪದಲ್ಲಿ ಒಂದು ಔತಣ ಕೂಟವನ್ನು ಕದಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ನೋಡ್ತಾ ಹೋದರೆ ಇದೆಲ್ಲವೂ ಕೂಡ ನವೆಂಬರ್ ಮತ್ತು ಡಿಸೆಂಬರ್ನ ಕ್ರಾಂತಿಗೆ ಇದೆಲ್ಲವೂ ಕೂಡ ಒಂದು ರೀತಿಯ ಪೂರಕವಾಗಿರ್ತಕ್ಕಂಥದ್ದು. ಹಾಗಿದ್ರೆ ಇದು ಸಂಪುಟ ಪುನರ್ರಚನೆ ಸುಳಿವು ಅಥವಾ ಇದು ಏನಾದರೂ ನವೆಂಬರ್ ಕ್ರಾಂತಿಯ ಮುನ್ನುಡಿಯೋ ಅಂತಕ್ಕಂತಹ ಒಂದಷ್ಟು ಚರ್ಚೆಗಳು ಹಾಕ್ತಾ ಇರ್ತಕ್ಕಂಥ. ಕಾದು ನೋಡಬೇಕಿದೆ ನವೆಂಬರ್ 1 ಇದು ಯಾವ ರೀತಿಯಾಗಿ ಬೆಳವಣಿಗೆಗಳಾಗುತ್ತೆ ಮತ್ತು ಇನ್ನು ರಾಜಕೀಯವಾಗಿ ಯಾವೆಲ್ಲ ತಿರುವುಗಳನ್ನ ಪಡ್ಕೊಳ್ಳುತ್ತೆ ಅನ್ನೋದನ್ನು ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಸುರೇಶ್ ಡೀಟೇಲ್ಸ್ಗಾಗಿ. ನವೆಂಬರ್ ಕ್ರಾಂತಿಗೂ ಮುನ್ನ ಕಾಂಗ್ರೆಸ್ನಲ್ಲಿ ಈಗ ಅಧಿಕಾರ ಪರಮಾಧಿಕಾರದ ಫೈಟ್ ನಡೀತಾ ಇದೆ. ಏನಿದು ಅಧಿಕಾರ ಪರಮಾಧಿಕಾರದ್ದು ಅಂತ ನೋಡಿದ್ರೆ, ಡಿ ಕೆ ಶಿವಕುಮಾರ್ ಅವರಿಗೆ ಒಂದಷ್ಟು ಅಧಿಕಾರ ಇದೆ, ಕೆಪಿಸಿಸಿ ಪ್ರೆಸಿಡೆಂಟ್ ಆಗಿ ಅವ್ರಿಗೆ ಒಂದಷ್ಟು ಅಧಿಕಾರ ಇದೆ, ರಾಜ್ಯದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರಿಗೆ ಪರಮಾಧಿಕಾರ ಇದೆ, ಇನ್ನೂ ಸಾಕಷ್ಟು ಹೆಚ್ಚಿನ ಅಧಿಕಾರ ಇದೆ. ಇಬ್ಬರೂ ಕೂಡ ತಮ್ಮ ಅಧಿಕಾರವನ್ನ ಪರಮಾಧಿಕಾರವನ್ನ ಉಪಯೋಗಿಸ್ತಾ ಇದ್ದಾರೆ. ದಿಸ್ ಇಸ್ ದ ಹೈ ಟೈಮ್. ಸೊ ಅಧಿಕಾರ ಪರಮಾಧಿಕಾರವನ್ನ ಉಪಯೋಗಿಸಿ ಯಾರು ಹೆಚ್ಚು ಶಕ್ತಿಶಾಲಿ ಅಂತ ಪ್ರೂವ್ ಮಾಡೋ ಅಂತ ಒಂದು ಸಂದರ್ಭ, ಅದನ್ನ ಇಬ್ರು ಕೂಡ ಉಪಯೋಗಿಸ್ತಾ ಇದ್ದಾರೆ. ಅಧಿಕಾರ ಪರಮಾಧಿಕಾರದ ಫೈಟ್, ಶಾಸಕರ ಮೇಲೆ ಪವರ್ ಪ್ರಯೋಗಕ್ಕೆ ಮುಂದಾಗಿದ್ದಾರೆ ಡಿಸಿಎಂ ಡಿ ಕೆ ಶಿವಕುಮಾರ್. ಒಂದಷ್ಟು ಡೆಡ್ಲೈನ್ ಸೆಟ್ ಮಾಡಿದ್ದಾರೆ. ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಕೂಡ ತಮ್ಮ ಪರಮಾಧಿಕಾರವನ್ನು ಪ್ರಯೋಗ ಮಾಡ್ತಾ ಇದ್ದಾರೆ. ಕೆಪಿಸಿಸಿ ಅಧ್ಯಕ್ಷಗಿರಿಯ ಪವರ್ನ ಡಿಸಿಎಂ ಉಪಯೋಗಿಸ್ತಾ ಇದ್ರೆ, ತಮ್ಮ ಸಿಎಂ ಪವರ್ನ ಸಿದ್ದರಾಮಯ್ಯ ಉಪಯೋಗಿಸ್ತಾ ಇದ್ದಾರೆ. ಏನೇನು ಆಗ್ತಾ ಇದೆ ಅಂತ ನೋಡಿದ್ರೆ, ಡಿ ಕೆ ಶಿವಕುಮಾರ್ ಟಾರ್ಗೆಟ್ ಕೊಟ್ಟಿದ್ದಾರೆ, ಒಂದಷ್ಟು ಡೆಡ್ಲೈನ್ಸ್ ಕೊಟ್ಟಿದ್ದಾರೆ. 100 ಕಾಂಗ್ರೆಸ್ ಕಚೇರಿಗಳನ್ನ ಕಟ್ಟೋದಕ್ಕೆ ಡೆಡ್ಲೈನ್ ಹಾಕಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ. ನವೆಂಬರ್ 20ನೇ ತಾರೀಕೊಳಗೆ ಕಾಂಗ್ರೆಸ್ ಭವನ ಟ್ರಸ್ಟ್ಗೆ ಜಾಗ ರಿಜಿಸ್ಟರ್ ಆಗಬೇಕು. ನಗರಾಭಿವೃದ್ಧಿ ಕಂದಾಯ ಇಲಾಖೆಗಳ ಮಂಜೂರಾತಿ ಪಡೆದು ನೋಂದಣಿ ಮಾಡಿಸ್ಬೇಕು, ರಿಜಿಸ್ಟ್ರೇಷನ್ ಮಾಡಿಸ್ಬೇಕು. 100 ಕಡೆ ಕಾಂಗ್ರೆಸ್ ಕಚೇರಿಗಳನ್ನ ಕಟ್ಟೋದಕ್ಕೆ ಜಾಗ ನೋಂದಣಿ ಆಗಬೇಕು. 2023ರ ಅಭ್ಯರ್ಥಿಗಳು ಹೆಚ್ಚಿನ ಆಸಕ್ತಿ ವಹಿಸಬೇಕು ಅಂತ ಡಿ ಕೆ ಶಿವಕುಮಾರ್ ತಮ್ಮ ಅಧಿಕಾರವನ್ನ ಶಾಸಕರ ಮೇಲೆ ಪ್ರಯೋಗ ಮಾಡ್ತಾ ಇದ್ದಾರೆ. ಆ ಮೂಲಕ ಇದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಸಿಎಂ ಏನ್ ಮಾಡ್ತಾ ಇದ್ದಾರೆ, ಇದು ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರ್ತಕ್ಕಂಥ ಡೆಡ್ಲೈನ್. ನವೆಂಬರ್ 20ರೊಳಗೆ ಕಾಂಗ್ರೆಸ್ ಭವನ ಟ್ರಸ್ಟ್ಗೆ ಜಾಗ ನೋಂದಣಿ ಆಗಬೇಕು. 100 ಕಡೆ, ರಾಜ್ಯಾದ್ಯಂತ 100 ಕಡೆ ಕಾಂಗ್ರೆಸ್ ಕಚೇರಿಗಳನ್ನು ಕಟ್ಟೋದಕ್ಕೆ ಜಾಗ ನೋಂದಣಿ ಆಗಬೇಕು ಅಂತ ಡಿ ಕೆ ಶಿವಕುಮಾರ್ ತಮ್ಮ ಅಧಿಕಾರವನ್ನು ಪ್ರಯೋಗ ಮಾಡ್ತಾ ಇದ್ದಾರೆ. 2023ರಲ್ಲಿ ಗೆದ್ದಿರ್ತಕ್ಕಂಥ ಅಭ್ಯರ್ಥಿಗಳು ಹೆಚ್ಚಿನ ಆಸಕ್ತಿ ವಹಿಸಬೇಕು ಅಂತ ಕೆಪಿಸಿಸಿ ಅಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ಆದೇಶವನ್ನು ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ತಮ್ಮ ಪರಮಾಧಿಕಾರವನ್ನು ಪ್ರಯೋಗ ಮಾಡ್ತಾ ಇದ್ದಾರೆ. ನಾನೇನು ಕಡಿಮೆ ಇಲ್ಲ ಅಂತ ಅವ್ರು ಏನು ಮಾಡ್ತಾ ಇದ್ದಾರೆ, ಈಗ ಸಂಪುಟ ಪುನರ್ರಚನೆ ದಾಳವನ್ನು ಹೂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಹಾಲಿ ಸಚಿವರು ತಮ್ಮ ಸ್ಥಾನ ಉಳಿಸ್ಕೊಳ್ಳೋದಕ್ಕೆ ಸಿಎಂ ಸುತ್ತಾನೆ ಇರಬೇಕು ಅನ್ನೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಚಿವ ಸ್ಥಾನದ ಆಕಾಂಕ್ಷಿಗಳು ತಮ್ಮ ಸುತ್ತಾನೆ ಗಿರಿಕೆ ಹೊಡಿಬೇಕು, ಎದುರಾಳಿ ಬಣಕ್ಕೆ ಹಾರಬಾರ್ದು ಅನ್ನೋದರ ಮುಖಾಂತರ ಅಂದ್ರೆ ಅವ್ರನ್ನೆಲ್ಲ ಹಿಡಿದಿಟ್ಕೊಳ್ಳುವಂಥ ಕೆಲಸವನ್ನ ಮುಖ್ಯಮಂತ್ರಿಯಾಗಿ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅಂತ ಹೇಳಲಾಗ್ತಾ ಇದೆ. ಅದು ಲಂಚ್ ಮೀಟಿಂಗ್ ಇರ್ಬೋದು, ಡಿನ್ನರ್ ಮೀಟಿಂಗ್ ಇರ್ಬೋದು, ಅದೇ ರೀತಿ ಈಗ ಪುನರ್ರಚನೆಯ ವಿಚಾರ ಇರಬಹುದು, ಯಾರಿಗೆ ಪ್ರಿಫರೆನ್ಸ್ ಕೊಡಬೇಕು, ಯಾರಿಗೆ ಪ್ರಿಫರೆನ್ಸ್ ಕೊಡಬಾರ್ದು, ಇನ್ನು ಏನೆಲ್ಲ ಯೋಜನೆಗಳಾಗಬೇಕು, ಎಲ್ಲವನ್ನು ಕೂಡ ಲಾಗು ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ.
ಡಿ ಕೆ ಶಿವಕುಮಾರ್ ಒಂದು ಕಡೆ ಕಾಂಗ್ರೆಸ್ ಕ್ರಾಂತಿ ಮಾಡಿಬಿಡ್ಬೇಕು ರಾಜ್ಯದಲ್ಲಿ, ಎಲ್ಲ ಕಡೆ ಕಾಂಗ್ರೆಸ್ ಭವನಗಳನ್ನು ನಿರ್ಮಾಣ ಮಾಡಿ ಹೈಕಮಾಂಡ್ನ ಮೆಚ್ಚಿಸ್ಬಿಡ್ಬೇಕು ಅಂತ ಹರಸಾಹಸ ಮಾಡ್ತಾ ಇದ್ದಾರೆ. ಆದರೆ ಇದಕ್ಕೆ ಅಷ್ಟೇ ತ್ವರಿತವಾಗಿ ಅಷ್ಟೇ ಉತ್ಸಾಹದಿಂದ ಹೈಕಮಾಂಡ್ ಸಾಥ್ ಕೊಡ್ತಾ ಇದೆಯಾ ಅಂತ ನೋಡಿದ್ರೆ ಅಷ್ಟೊಂದಾಗಿ ಇಲ್ಲ ಅಂತಾನೆ ಹೇಳಬೇಕು. ಡಿ ಕೆ ಶಿವಕುಮಾರ್ ಅವರ ಕನಸಿಗೆ ಎಲ್ಲೋ ಒಂದು ಕಡೆ ಸ್ವಲ್ಪ ಮಟ್ಟಿಗೆ ತಣ್ಣೀರೆರಿಸ್ತಾ ಇದ್ದಾರಾ ರಾಹುಲ್ ಗಾಂಧಿ. ಇನ್ನೂ ಕೂಡ DCM ಡಿ ಕೆ ಶಿವಕುಮಾರ್ ಕನಸು ನನಸಾಗ್ತಾ ಇಲ್ಲ, ಅದಕ್ಕೆ ರಾಹುಲ್ ಗಾಂಧಿ ಸಾಥ್ ಕೊಟ್ಟಿಲ್ಲ. ಸರ್ಕಾರ ಬಂದ ಬಳಿಕವೂ ಕೆಪಿಸಿಸಿ ಅಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಂದುವರಿಸಲಾಯಿತು. DCM ಸ್ಥಾನದ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರಾಗಿ ಮುಂದುವರೆದ್ರು. ಅವರಿಗೆ ದೊಡ್ಡ ಮಟ್ಟದ ಪ್ಲಾನ್ಸ್ ಇದ್ವು. ಕಾಂಗ್ರೆಸ್ ಭವನವನ್ನ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ಭವನ ನಿರ್ಮಾಣ ಮಾಡಬೇಕು ಅನ್ನೋದು ಡಿ ಕೆ ಶಿ ಅವರ ಪ್ಲಾನ್ ಆಗಿತ್ತು, ಬಹಳ ವರ್ಷಗಳ ಪ್ಲಾನ್. ಈ ಮೂಲಕ ಹೈಕಮಾಂಡ್ ಮನಸ್ಸನ್ನ ಗೆದ್ದು ಬಿಡಬೇಕು, ಆ ಇಡೀ ಕ್ರೆಡಿಟ್ ಕರ್ನಾಟಕದಲ್ಲಿ ಬಹುದೊಡ್ಡ ಕಾಂಗ್ರೆಸ್ ಭವನವನ್ನ ನಿರ್ಮಾಣ ಮಾಡಿರೋ ಒಂದು ಕ್ರೆಡಿಟ್ ಸಿಗಬೇಕು ಅಂತ ಅವ್ರು ಸಾಕಷ್ಟು ಪ್ರಯತ್ನ ಪಟ್ಟರು ಅಂತ ಹೇಳಲಾಗ್ತಾ ಇದೆ. ಹಳೆ JDS ಆಫೀಸ್ ಇದ್ದಂಥ ಜಾಗದಲ್ಲಿ ಕಾಂಗ್ರೆಸ್ ಭವನವನ್ನು ನಿರ್ಮಿಸೋದಕ್ಕೆ ಶತ ಪ್ರಯತ್ನ ಮಾಡಿದ್ರು. ರಾಹುಲ್ ಗಾಂಧಿ ಅವ್ರನ್ನ ಕರೆಸಿ ಶಂಕುಸ್ಥಾಪನೆ ಮಾಡಿಸ್ಬೇಕು ಅಂತ ಪ್ರಯತ್ನ ಮಾಡಿದ್ರು. ಕಳೆದ ಮಾರ್ಚ್ನಿಂದ ಈ ಪ್ರಯತ್ನ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಆದರೆ ಇದಕ್ಕೆ ರಾಹುಲ್ ಗಾಂಧಿ ಇನ್ನೂ ಕೂಡ ಡೇಟ್ಸೇ ಕೊಡ್ತಾ ಇಲ್ಲ, ಇನ್ನೂ ಕೂಡ ರಿಯಾಕ್ಟೇ ಮಾಡ್ತಾ ಇಲ್ಲ. ಇನ್ನೂ ಸಪ್ರೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಬಸವರಾಜ್, ಮೊದಲನೇದಾಗಿ CM ಸಿದ್ದರಾಮಯ್ಯ ಸಂಪುಟ ಪುನರಚನೆ ಸರ್ಕಸ್ಸಲ್ಲಿದ್ದರೆ ಡಿ ಕೆ ಶಿವಕುಮಾರ್ 100 ಕಡೆ ಕಾಂಗ್ರೆಸ್ ಭವನ ಆಗಬೇಕು ಅಂತ ಒಂದು ಬಹುದೊಡ್ಡ ರೀತಿಯಲ್ಲಿ ಇಬ್ಬರು ಕೂಡ ತಮ್ಮ ಅಧಿಕಾರವನ್ನು ಪರಮಾಧಿಕಾರವನ್ನು ಚಲಾಯಿಸ್ತಾ ಇದ್ದಾರೆ. ಎರಡನೇದಾಗಿ ಒಂದು ದೊಡ್ಡ ಬೃಹತ್ ಕಾಂಗ್ರೆಸ್ ಭವನ ನಿರ್ಮಾಣ ಆಗಬೇಕು. ಇಲ್ಲಿ ಹಿಂದೆ ಹಳೆ JDS ಆಫೀಸ್ ಇತ್ತಲ್ಲ, ಅಲ್ಲಿ ದೊಡ್ಡ ಕಾಂಗ್ರೆಸ್ ಭವನ ನಿರ್ಮಾಣ ಆಗಬೇಕು. ಅದಕ್ಕೆ ರಾಹುಲ್ ಗಾಂಧಿ ಅವ್ರನ್ನ ಕರೆಸಬೇಕು. ಹೈಕಮಾಂಡ್ ತಮ್ಮನ್ನು ಮೆಚ್ಚಿ ಕೊಂಡಾಡುವ ಮಟ್ಟದಲ್ಲಿ ತಾನೊಂದು ದೊಡ್ಡ ಕಾಂಗ್ರೆಸ್ ಭವನ ನಿರ್ಮಾಣ ಮಾಡಬೇಕು ಅಂತ ಆ ಕನಸು ಕೂಡ ನನಸಾಗ್ತಾ ಇಲ್ಲ, ಹೈಕಮಾಂಡ್ ಸಾಥ್ ಕೊಡ್ತಾ ಇಲ್ಲ. ಯಾಕೆ ಹಿಂಗಾಗ್ತಾ ಇದೆ ಮತ್ತು ಏನೆಲ್ಲ ನಡೀತಾ ಇದೆ ಕಾಂಗ್ರೆಸ್ನಲ್ಲಿ? ಶ್ರೀಲಕ್ಷ್ಮಿ, ಬಹಳ ಪ್ರಮುಖವಾಗಿ CM ಹಾಗೂ DCM ನಡುವೆ ಒಂದು ರೀತಿಯಲ್ಲಿ ಜಟಾಪಟಿ ನಡೀತಾ ಇದೆ. ಅದು ಆಂತರಿಕ ವಿಚಾರವಾಗಿ CM ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ತಮ್ಮ ಕುರ್ಚಿ ಉಳಿಸ್ಕೊಳ್ಳೇಬೇಕು ಅನ್ನೋಂಥ ಒಂದು ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. DCM ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು KPCC ಅಧ್ಯಕ್ಷರು ಸಹ ಆಗಿದ್ದಾರೆ. ಹೀಗಾಗಿ ಅವರು ಮತ್ತೆ ನಾನು CM ಆಗಲೇಬೇಕು ಅನ್ನುವಂಥ ಎಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. KPCCಯಲ್ಲಿ ಒಂದಷ್ಟು ಗುರುತರವಾದಂಥ ಸಾಧನೆಗಳನ್ನು ಮಾಡಿ ಹೋಗಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿದ್ದಾರೆ. ಇದಕ್ಕೆ ಒಂದಷ್ಟು ಹೈಕಮಾಂಡ್ ಕೂಡ ಸಾಥ್ ಕೊಟ್ಟಿದ್ದೇ ಆಗಿದ್ರೆ ಇಷ್ಟೊತ್ತಿಗೆ ದೊಡ್ಡ ಮಟ್ಟದ ಒಂದು ಬೃಹತ್ ಕಾಂಗ್ರೆಸ್ ಭವನ ಹಳೆ JDS ಆಫೀಸ್ ಇದ್ದಲ್ಲಿ ನಿರ್ಮಾಣ ಆಗಬೇಕಾಗಿತ್ತು. ಅದಕ್ಕೆ ಶಂಕುಸ್ಥಾಪನೆ ಕೂಡ ಆಗಬೇಕಾಗಿತ್ತು. ಯಾಕಂದರೆ ಕಳೆದ ಮಾರ್ಚ್ನಲ್ಲಿ ಅದಕ್ಕೆ ಶಂಕುಸ್ಥಾಪನೆ ಮಾಡೋದಕ್ಕೆ ಎಲ್ಲ ಪ್ಲಾನನ್ನು ಡಿ ಕೆ ಶಿವಕುಮಾರ್ ಅವರು ಮಾಡಿಕೊಂಡಿದ್ರು. ಆದರೆ ಅದಕ್ಕೆ ಪೂರಕವಾಗಿ ರಾಹುಲ್ ಗಾಂಧಿ ಅವರು ಒಂದಷ್ಟು ಡೇಟನ್ನು ಕೊಡಲಿಲ್ಲ, ಅವರಿಗೆ ಸಮಯಾವಕಾಶ ಕೊಟ್ಟಿಲ್ಲ, ಇಲ್ಲಿವರೆಗೂ 1 to 1 ಮಾತನಾಡೋಕ್ಕೆ ಒಂದಷ್ಟು ಟೈಮ್ ಕೊಟ್ಟಿಲ್ಲ ಅನ್ನೋಂಥದ್ದು ಬಹಳ ಚರ್ಚಿತವಾಗ್ತಾ ಇರ್ತಕ್ಕಂಥದ್ದು. ಯಾಕಂದರೆ ಟೈಮ್ ಕೊಟ್ಟರೆ ಒಂದು ರೀತಿಯಲ್ಲಿ ಎಲ್ಲೋ ಅವರಿಗೆ ಆ CM ಸ್ಥಾನದ ವಿಚಾರವಾಗಿ ಅಭಯ ಕೊಟ್ಟಿದ್ದಾರೆ ಅನ್ನುವಂಥ ವಿಚಾರಗಳು ಚರ್ಚೆಗೆ ಬರ್ತವೆ. ರಾಜ್ಯ ಸರ್ಕಾರದಲ್ಲಿ ಗೊಂದಲ ಆಗುತ್ತೆ ಅನ್ನೋಂಥ ಕಾರಣಕ್ಕಾಗಿ ಇಲ್ಲಿವರೆಗೂ ಕೂಡ DCM ಡಿ ಕೆ ಶಿವಕುಮಾರ್ ಅವರಿಗೆ 1 to 1 ಮಾತನಾಡೋಕ್ಕೆ ರಾಹುಲ್ ಗಾಂಧಿ ಅವರು ಸಮಯವನ್ನು ಕೊಟ್ಟಿಲ್ಲ. ಇನ್ನೊಂದು ಕಡೆ ಸಿದ್ದರಾಮಯ್ಯ ಅವರು ತಮ್ಮ ಕುರ್ಚಿಯನ್ನು ಉಳಿಸ್ಕೊಳ್ಳೋದಕ್ಕೆ ನಿರಂತರ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಅವರೊಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ, ನಾವು ನವೆಂಬರ್ ಅಥವಾ ಡಿಸೆಂಬರ್ ಫಸ್ಟ್ ವೀಕಲ್ಲಿ ಸಚಿವ ಸಂಪುಟ ಪುನರಚನೆ ಆಗುತ್ತೆ, ಬಿಹಾರ್ ಚುನಾವಣೆ ಬಳಿಕ ಅದಕ್ಕೆಲ್ಲ ಪೂರಕವಾದಂಥ ವಾತಾವರಣ ಸೃಷ್ಟಿ ಆಗುತ್ತೆ ಅನ್ನುವಂಥದ್ದು. ಆದರೆ ಇನ್ನೊಂದು ಕಡೆ DCM ಡಿ ಕೆ ಶಿವಕುಮಾರ್ ಅವರು KPCC ಅಧ್ಯಕ್ಷರಾಗಿಯೂ ಕೂಡ ಯಾರು ಶಾಸಕರು ಸಚಿವರು ಈ 100 ಭವನಗಳನ್ನು ಕಟ್ಟಿಸೋಕ್ಕೆ ಸ್ಪಂದಿಸ್ತಾ ಇಲ್ವೋ ಅವ್ರಿಗೆ ಒಂದು ಡೆಡ್ಲೈನ್ ವಾರ್ನಿಂಗ್ ಕೊಡುವ ರೀತಿಯಲ್ಲಿ ಒಂದು ಸೂಚನೆಯನ್ನು ಕೊಡ್ತಾ ಇದ್ದಾರೆ. ನವೆಂಬರ್ 20ರೊಳಗೆ ಕಾಂಗ್ರೆಸ್ KPCC ಹೆಸರಿಗೆ ಈ ಒಂದು ಜಾಗಗಳ ರಿಜಿಸ್ಟ್ರೇಷನ್ ಆಗಬೇಕು ಅನ್ನುವಂಥದ್ದು. ಹೀಗಾಗಿ ಒಂದು ಅಧಿಕಾರ ಪರಮಾಧಿಕಾರ ವಿಚಾರವಾಗಿ ಇಬ್ಬರೂ ನಡುವೆ ಒಂದು ಜಟಾಪಟಿ ಅಂತೂ ಆರಂಭವಾಗಿದೆ. ಇದ್ರ ಜೊತೆ DCM ಅವರಿಗೆ ಹೈಕಮಾಂಡ್ ಕೂಡ ಸ್ಪಂದಿಸದೇ ಇರೋದು ಒಂದು ರೀತಿಯಲ್ಲಿ ಅವ್ರಿಗೆ ಬೇಸರ ಕೂಡ ಉಂಟಾಗಿರ್ತಕ್ಕಂಥದ್ದು. ಇದ್ರ ಜೊತೆಗೆ CM ಅವ್ರಿಗೂ ಕೂಡ ಎಲ್ಲಿ ಒಂದು ಅವ್ರಿಗೂ ಕೂಡ ಒಂದು ಆತಂಕ ಇದ್ದೇ ಇದೆ, ಹೈಕಮಾಂಡ್ ಅಧಿಕಾರ ಹಂಚಿಕೆ ವಿಚಾರವಾಗಿ ಯಾವ ನಿರ್ಧಾರ ಮಾಡುತ್ತೆ ಅನ್ನುವಂಥದ್ದು. ಆದ್ದರಿಂದ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದಷ್ಟು ಕಾರ್ಮೋಡ ಕವಿದ ರೀತಿಯಲ್ಲಿ ವಾತಾವರಣ ಇದ್ರೂ ಕೂಡ ನವೆಂಬರ್ ವೇಳೆಗೆ ಇದೊಂದು ಸರಿದು ದೂಗಿ ಮುಂದಿನ ಅಧಿಕಾರ ಹಂಚಿಕೆ ಅಥವಾ ಸಚಿವ ಸಂಪುಟ ಪುನರಚನೆ ವಿಚಾರವಾಗಿ ಮಹತ್ವದ ಚರ್ಚೆಗಳಾಗ್ಬೋದು. ದೆಹಲಿಗೆ CM DCM ಸೇರಿದಂತೆ ಒಂದಷ್ಟು ಹಿರಿಯ ನಾಯಕರನ್ನು ಕರೆಸ್ಕೋಬಹುದು ಕಾಂಗ್ರೆಸ್ ಹೈಕಮಾಂಡ್ ಅನ್ನುವಂಥ ಎಲ್ಲ ಮಾಹಿತಿಗಳು ಚರ್ಚೆ ಆಗ್ತಾ ಇದ್ದಾವೆ. ಒಟ್ಟಾರೆಯಾಗಿ ಬಿಹಾರ್ ಚುನಾವಣೆ ಮುಗಿದ ಬಳಿಕ ಒಂದು ಸಚಿವ ಸಂಪುಟ ಪುನರಚನೆ ಅಷ್ಟೇ ಆಗುತ್ತಾ ಅಥವಾ ಜೊತೆಗೆ ಅಧಿಕಾರ ಹಂಚಿಕೆ ಆಗುತ್ತಾ ಅನ್ನುವಂಥದ್ದಕ್ಕೆ ತೆರೆ ಬೀಳುವಂಥ ಸಾಧ್ಯತೆ ಇದೆ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ಗಾಗಿ.
ವೆಲ್ಕಮ್ ಬ್ಯಾಕ್. ರಾಜ್ಯ ರಾಜಕಾರಣದಲ್ಲಿ ನವೆಂಬರ್ ಕ್ರಾಂತಿಯ ಬಹುದೊಡ್ಡ ಸಂಚಲನ ಉಂಟಾಗಿರುವ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಅವರ ದೆಹಲಿ ಭೇಟಿ ಸಾಕಷ್ಟು ಕುತೂಹಲವನ್ನ ಕೆರಳಿಸಿದೆ. ಪ್ರತಿ ಸರಿ ಹೋಗ್ತಾರೆ ನಿಜ, ಆದರೆ ಪ್ರತಿ ಸರಿ ಹೋಗೋದಕ್ಕೂ ನವೆಂಬರ್ಗೂ ಮುಂಚೆ ಈಗ ಡಿಸಿಎಂ ದೆಹಲಿ ಭೇಟಿಗೂ ಬಹಳಷ್ಟು ವ್ಯತ್ಯಾಸ ಇದೆ. ಏನು ಅದರ ಮರ್ಮ, ಡೀಟೇಲ್ಸ್ ಇಲ್ಲದೆ. ಸಿದ್ದರಾಮಯ್ಯನವರಿಗೆ ರೀಶಫಲ್ ಮಾಡಕ್ಕೆ ಹೈಕಮಾಂಡ್ ಒಪ್ಪಿಗೆ ಕೊಟ್ಟರೆ ಅವರೇ 5 ವರ್ಷ ಇರ್ತಾರೆ. ಸಿದ್ದರಾಮಯ್ಯ ಅವರು 2ನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿರುವುದೇನೋ ಸರಿ, ಆದರೆ ಅವರ ಮುಖ್ಯಮಂತ್ರಿ ಅವಧಿ ಎಷ್ಟು ಅನ್ನೋ ಬಗ್ಗೆ ಸಸ್ಪೆನ್ಸ್ ಉಳಿದುಕೊಂಡಿದೆ. ಅವರು 5 ವರ್ಷಗಳ ಪೂರ್ಣಾವಧಿ ಮುಖ್ಯಮಂತ್ರಿ ಆಗಿರ್ತಾರಾ, ಇಲ್ಲವೇ ಮೊದಲ ಅವಧಿಗೆ ಮುಖ್ಯಮಂತ್ರಿಯ ಅನ್ನೋದೇ ಅಸ್ಪಷ್ಟ. ಹೈಕಮಾಂಡ್ ಕೂಡ ಈ ವಿಚಾರದಲ್ಲಿ ಗುಟ್ಟನ್ನು ಬಿಟ್ಟುಕೊಡದೇ ಇರೋದು ಅಚ್ಚರಿಗೆ ಕಾರಣವಾಗಿದೆ. ಸಿಎಂ ಕುರ್ಚಿ ಕೇಳಲು ಮುಂದಾದ್ರ ಡಿಸಿಎಂ ಡಿಕೆಶಿ. ದೆಹಲಿಗೆ ಹೋಗಿದ್ದಾಕೆ ಡಿಸಿಎಂ ಡಿಕೆ ಶಿವಕುಮಾರ್. ಪವರ್ ಶೇರಿಂಗ್ ಕುತೂಹಲ ದಿನ ದಿನೇ ದೊಡ್ಡದಾಗ್ತಾ ಇದೆ. ಸಿಎಂ ಕುರ್ಚಿಗೇರಲು ಡಿಕೆ ಶಿವಕುಮಾರ್ ನಾನಾ ಸರ್ಕಸ್ ಅನ್ನ ಮಾಡ್ತಿದ್ದಾರೆ. ಇದರ ನಡುವೆ ಸಿದ್ದು ವರ್ಸಸ್ ಡಿಕೆಶಿ ಬೆಂಬಲಿಗರ ಓಪನ್ ಸ್ಟೇಟ್ಮೆಂಟ್ಗಳು ಕಾಂಗ್ರೆಸ್ ಇಬ್ಬಾಗಿರುವುದನ್ನು ಕೂಡ ತೋರಿಸಿಕೊಡ್ತಾ ಇದೆ. ನಿನ್ನೆಯ ಫ್ಲೈಟ್ ಹತ್ತಿದಂತಹ ಡಿಕೆಶಿ ಹೈಕಮಾಂಡ್ ಕದವನ್ನು ತಟ್ಟಿದ್ರು ಎನ್ನಲಾಗ್ತಿದೆ. ಸಂಪುಟ ಪುನಾರಚನೆ ಆದ್ರೆ ಸಿದ್ದು 5 ವರ್ಷ ಸಿಎಂ, ನವೆಂಬರ್ ಬಳಿಕ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತಾ ಅನ್ನೋ ಪ್ರಶ್ನೆ ಕೇಳಿ ಬರ್ತಾ ಇದೆ. ಮೊದಲೇ ನೇರ ಮಾತನಾಡುವಂತಹ ರಾಜಣ್ಣ ಇವತ್ತು ಕೂಡ ನೇರವಾಗಿ ಒಂದು ಭವಿಷ್ಯವನ್ನು ನುಡಿದಿದ್ದಾರೆ. ಸಂಪುಟ ಪುನಾರಚನೆ ಮೇಲೆ ಸಿಎಂ ಬದಲಾವಣೆ ಭವಿಷ್ಯ ನಿರ್ಧಾರವಾಗುತ್ತೆ. ಸಿದ್ದರಾಮಯ್ಯಗೆ ಸಂಪುಟ ಪುನಾರಚನೆಗೆ ಅಧಿಕಾರ ಕೊಟ್ಟರೆ ಅವರೇ 5 ವರ್ಷ ಸಿಎಂ ಆಗಿರ್ತಾರೆ ಎಂದು ಮತ್ತೆ ಅಡ್ಡಗೋಡೆ ಮೇಲೆ ದೀಪವನ್ನ ಇಟ್ಟಿದ್ದಾರೆ. ಸಿದ್ದರಾಮಯ್ಯನವರಿಗೆ ರೀಶಫಲ್ ಮಾಡಕ್ಕೆ ಹೈಕಮಾಂಡ್ ಒಪ್ಪಿಗೆ ಕೊಟ್ಟರೆ ಅವರೇ 5 ವರ್ಷ ಇರ್ತಾರೆ. ರೀಶಫಲ್ ಮಾಡಕ್ಕೆ ಒಪ್ಪಿಗೆ ಕೊಡದೇ ಇದ್ರೆ ಮುಂದೆ ಏನಾಗ್ತದೆ ಅಂತ ಯಾರು ಹೇಳಲಿಕ್ಕಾಗಲ್ಲ. ಯಾಕಂದ್ರೆ ಹೈಕಮಾಂಡ್ನಲ್ಲಿ ಅವ್ರಿಗೆ ರೀಶಫಲ್ಗೆ ಅವಕಾಶ ಕೊಟ್ಟರೆ, ಪರ್ಮಿಷನ್ ಕೊಟ್ಟರೆ ಅವರು 5 ವರ್ಷ ಇರ್ತಾರೆ. ಅವ್ರಿಗೇನೋ ರೀಶಫಲ್ ಮಾಡಲಿಕ್ಕೆ ಅಥವಾ ಎಕ್ಸ್ಪ್ಯಾನ್ಷನ್ನು ಇನ್ನೊಂದು ಏನೋ ಅವ್ರ ತಲೆಯಲ್ಲಿ ಏನಿದೆ ಅದನ್ನು ಮಾಡಲಿಕ್ಕೆ ಹೈಕಮಾಂಡ್ನವರು ಅವ್ರಿಗೆ ಒಪ್ಪಿಗೆ ಕೊಡದೇ ಇದ್ದಾಗ ಆಗ ಪೊಲಿಟಿಕಲ್ ಡೆವಲಪ್ಮೆಂಟ್ಸ್ ಇನ್ಎವಿಟಬಲ್ ಅಂತ ಆಗ್ತದೆ ಅಂತ ನನ್ನ ಒಂದು ಅಸೆಸ್ಮೆಂಟ್ ಅಷ್ಟೇ, ಯಾರು ಹೇಳೋದು. ಈಗಂತೂ ಬಿಹಾರ್ ಎಲೆಕ್ಷನ್ವರೆಗೂ ಏನೋ ಆಗಲ್ಲ. ಕಾಂಗ್ರೆಸ್ನಲ್ಲಿ ರೀಶಫಲ್ ವರ್ಸಸ್ ಪವರ್ ಶೇರ್ ಫೈಟ್. ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಎಂಬ ಗಜಪ್ರಸವ ಮುಗಿಯುವ ಲಕ್ಷಣ ಕಾಣುತ್ತಿಲ್ಲ. ನಾಯಕತ್ವ ಬದಲಾವಣೆ ಬಗ್ಗೆ ಬಹಿರಂಗ ಹೇಳಿಕೆ ನೀಡದಂತೆ ಹೈಕಮಾಂಡ್ ಎಷ್ಟು ಬಾರಿ ಎಚ್ಚರಿಕೆಯನ್ನು ನೀಡಿದರೂ ಕೂಡ ಕೈ ನಾಯಕರ ಬಾಯಿಗೆ ಬ್ರೇಕ್ ಬೀಳ್ತಿಲ್ಲ. ಸಿದ್ದರಾಮಯ್ಯ ಸನ್ ಯತೀಂದ್ರರವರೇ ಬಾಂಬನ್ನು ಸಿಡಿಸಿ ರೂಲ್ಸ್ ಬ್ರೇಕ್ ಮಾಡಿದ್ದಾರೆ. ಇದರ ಮಧ್ಯೆ ಬಿಹಾರ ಫಲಿತಾಂಶ ಬಳಿಕ ಸಚಿವ ಸಂಪುಟ ಪುನಾರಚನೆ ಖಚಿತ ಅಂತ ಖುದ್ದು ಸಿಎಂ ಸಿದ್ದರಾಮಯ್ಯ ಸುಳಿವು ಕೂಡ ಕೊಟ್ಟಿದ್ದಾರೆ. ಸಂಪುಟ ಬದಲಾವಣೆ ಆಗುತ್ತನ್ನ ಯತೀಂದ್ರ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮುಂದಿನ ಸಿಎಂ ಏನಾದರೂ ಆಗೋದಾದ್ರೆ ಸತೀಶ್ ಜಾರಕಿಹೊಳಿ ಆಗಬೇಕು, ಅವರ ಮುತ್ಸದ್ದಿ ರಾಜಕೀಯವಾಗಿ ಹೇಳಿಕೆಯನ್ನು ಕೊಡಬಾರ್ದು. ನಮಗೆ ಬಹಳ ಸ್ಪಷ್ಟ ಆಗಿ ಇನ್ಸ್ಟ್ರಕ್ಷನ್ ಇದೆ. ಹೈಕಮಾಂಡ್ ಹೇಳಿದ್ದನ್ನೇ ಕೇಳ್ತೀವಿ ನಾವು. ಅದ್ರ ಬಗ್ಗೆ ಮುಖ್ಯಮಂತ್ರಿ ಬಗ್ಗೆ ನಾವು ಇಲ್ಲ. ಹೈಕಮಾಂಡ್ ಅವರು ನಮ್ಗೆ ಬಹಳ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಇಲ್ಲಪ್ಪ ಇದೆಲ್ಲ ಸಾಕಾಗಿದೆ, ನೀವೆಲ್ಲ ಪಕ್ಷದ ಚಟುವಟಿಕೆಗಳು ಇಳಿರಿ ಅಂದರೆ ಎಲ್ಲರೂ ಇಳಿಬೇಕಾಗುತ್ತೆ. ಆಬ್ಸಲ್ಯೂಟ್ಲಿ ತ್ಯಾಗ ಅಲ್ಲ, ವಿ ಆರ್ ಫಾಲೋಯಿಂಗ್ ಆರ್ಡರ್ಸ್. ಈಗ ಪಕ್ಷದಿಂದ ನಾವಲ್ಲ, ನನ್ನಿಂದ ಪಕ್ಷ ಅಲ್ಲ. ಅವಕಾಶಗಳು ಸಾಕಷ್ಟು ಕೊಟ್ಟಿದ್ದಾರೆ ಪಕ್ಷ ನಮಗೆ. ನಾವು ಅದನ್ನ ಒಂದು ಸೂಚನೆ ಕೊಟ್ಟರೆ ನಾವು ಹೌದು ಎವ್ರಿಬಡಿ. ನಾನು ಡಿಸೆಂಬರ್ ಕಳೆದ ಮೇಲೆ ಜನವರಿಯಲ್ಲಿ ಶುಕ್ರದೇಶ ಬರ್ತದಂತ ಹೇಳಿದ್ದು ನಿಜ, ಅದು ಬರುತ್ತೆ. ಅದರಲ್ಲಿ ಯಾವುದು ಕೂಡ ಆತಂಕ ಬೇಡ. ನಾನು ಯಾವಾಗಲೂ ಯಾವುದು ಕೇಳಿ ಪಡ್ಕೊಂಡಿರ್ತಕ್ಕಂಥದ್ದಲ್ಲ, ತಾನೇ ಬರುತ್ತೆ. ಅದು ಭಗವಂತನ ದಯ, ಅದು ಹೈಕಮಾಂಡದ ಇಚ್ಛೆ. ಅದರಿಂದ ಅವ್ರು ಏನು ಜವಾಬ್ದಾರಿ ಕೊಡ್ತಾರೆ ಅದನ್ನು ನಿರ್ವಹಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ರಾಜ್ಯದಲ್ಲಿ ಸಚಿವ ಸಂಪುಟ ಪುನಾರಚನೆ ಚರ್ಚೆ ಜೋರಾಗಿದೆ. ಅದರಲ್ಲೂ ಸಂಪುಟ ಪುನಾರಚನೆ ಆದರೆ ಮಾತ್ರ ಸಿದ್ದು ಕುರ್ಚಿ ಸೇಫ್ ಅಂತ ಹೇಳುವ ಮೂಲಕ ರಾಜಣ್ಣ ಸಂಚಲನವನ್ನ ಸೃಷ್ಟಿ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDH T+ ಮಸಾಲೆ.